Hallelujah. Thank you, Jesus. Hallelujah. ಓರಿ ಮಕಸಿ ಅಂತರು ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ. ಎಂದೆಂದು ನಿಮಗೆ ಆರಾಧನೆ. ಓ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ. ನನ್ನ ಬಲವು ನೀನೆ, ನನ್ನ ಬಂಡೆ ನೀನೆ. ಎಂದೆಂದು ನಿಮಗೆ ಆರಾಧನೆ. ಓ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀನೆ, ನನ್ನ ಪಾನ ನೀನೆ. ನನ್ನ ಪಾಲು ನೀನೆ, ನನ್ನ ಪಾನ ನೀನೆ. ಎಂದೆಂದು ನಿಮಗೆ ಆರಾಧನೆ. ಓ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ
ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಓರಿ ಬಾಕಾಶಿಯಂತರ ಓರಿ ಅರಬಲ ಶಂತುರು. ಆರಾಧನೆ ಸ್ವಾಮಿ ಯೇಸುವೆ. ಓ ನಿನ್ನನ್ನು ಆರಾಧಿಸುತ್ತೇವೆ, ಕೊಂಡಾಡುತ್ತೇವೆ. ಓ ನಿನ್ನ ನಾಮವನ್ನು ಘನಪಡಿಸುತ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ. ನೀನೊಬ್ಬನೇ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಘನಮಾನ ಮಹಿಮೆ ಯೋಗ್ಯನಾದಂಥ ದೇವರು. ಹಾಲೆಲೂಯಾ. ರೊಕೋಲಿ ಮಕಾಸಿ ಅಂತರು ರೆಬೆಲೆಶಿ ಅಂತರ ಬಲ ಸಿಯಾರ ರೊಕೋಲಿ ಕಸಿಕ ರಬಕಾಶಿ ಅಂತರ ಬಲ. ಓ ಹಾಲೆಲೂಯಾ. ಗ್ಲೋರಿ 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 ಗ್ಲೋರಿ. ಹೋಲಿ ಹಾಲೆಲೂಯಾ. ಹೋಸನ್ನ ಗ್ಲೋರಿ ಗ್ಲೋರಿ. ಓರಿ ಬಾಬಾ ಶಿಖರ ಬಕರಿ ಅಂತರ ಬಲ. ಆರಾಧಿಸೋಣ, ಪ್ರತಿಯೊಬ್ಬರ ಬಾಯಿ ತೆರೆದು ಆರಾಧಿಸೋಣ, ರಾಜಾದಿರಾಜನನ್ನು ಆರಾಧಿಸೋಣ. ಹಾಲೆಲೂಯಾ ಹಾಲೆಲೂಯಾ. ಹೋಸನ್ನ. ಹೋಲಿ 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 ಹೋಲಿ. ಪರಿಶುದ್ಧನೇ 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 ನಿನಗೆ ಆರಾಧನೆ. ಹಾಲೆಲೂಯಾ. ರಿಕರ ಬಕಶಿ ಅಂತರು ರೊಕೋಲಿಕ ಸಕದರ ಮಕಸಿ ಅಂತರ ಬಲ. ರೆಬೆ 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 ರೆಬೆ. ದೈವ ಪ್ರಸನ್ನತೆ ಹಿಡಿಯಲಿ ಅಪ್ಪ, ದೈವ ಪ್ರಸನ್ನತೆ ಹಿಡಿಯಲಿ ರಾಜ. ಓ ರಿಕರ ಬಕಶಿ ಅಂತರು. ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಪುನೊಂದ ವರ್ತಿ ಸ್ವಾಮಿ, ನಮ್ಮನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮ ಜೊತೆಯಲ್ಲಿ ನೀನು ಮಾತನಾಡಬೇಕಾಗಿ ಕೇಳಿಕೊಡ್ತೇನೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಾಲೆಲೂಯಾ. ಸಂತೋಷವಾಗಿದ್ದೀರಾ? ಎಷ್ಟು ಜನರಿಗೆ ಪ್ರಕಟಣೆ ಪುಸ್ತಕದಲ್ಲಿರುವ 7 ಸಭೆಗಳ ಕುರಿತಾಗಿ ನೋಡದೆ ಹೇಳುವುದಕ್ಕೆ ಸಾಧ್ಯ? ಎಷ್ಟು ಸಭೆಗಳುಂಟು ಪ್ರಕಟಣೆ ಪುಸ್ತಕದಲ್ಲಿ? 7 ಸಭೆಗಳ ಹೆಸರುಗಳನ್ನು ಹೇಳಲಿಕ್ಕೆ ಸಾಧ್ಯ. ನಾವು ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ 7 ಸಭೆಗಳ ಕುರಿತಾಗಿ ನೋಡ್ತೇವೆ, ಹೌದಲ್ಲ? ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ. ಎಲ್ಲರೆಡಿ ನೋಡುವ. ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಈಗ ಇರುವಂಥ ಒಂದು ಸಭೆಗಳು, 2 ಸಭೆಗಳು ದೇವರ ವಾಕ್ಯದ ಆಧಾರ ನಾವು ತಿಳ್ಕೊಳ್ಳೋದಾದರೆ, ಲೋಕದಲ್ಲಿ ಇರುವಂಥ 2 ಸಭೆಗಳ ಕುರಿತಾಗಿ ಮಾತ್ರ ಇವತ್ತಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಲವೋದಿಕೀಯ ಸಭೆ, ಎರಡನೇದು ಫಿಲದೆಲ್ಫಿಯಾ ಸಭೆ. ಲವೋದಿಕೀಯ ಸಭೆ ಅದು ಎತ್ತಲ್ಪಡುವಿಕೆಯ ನಂತರ ಕೂಡ ಈ ಲೋಕದಲ್ಲಿ ಇರುವಂಥದ್ದಾಗಿದೆ. ಲವೋದಿಕೀಯ ಸಭೆ ರ್ಯಾಪ್ಚರ್ ನಂತರವಾಗಿ ಮುಂದುವರಿಯುತ್ತದೆ. ರ್ಯಾಪ್ಚರ್ ನಂತರವಾಗಿ ಲೋಕದಲ್ಲಿ ಆ ಸಭೆ ಏನಾಗ್ತದೆ? ಅದು ಮುಂದುವರಿಯುತ್ತದೆ. ಆದರೆ ಫಿಲದೆಲ್ಫಿಯಾ ಸಭೆಯು ಅದು ರ್ಯಾಪ್ಚರಲ್ಲಿ ಅದು ಎತ್ತಲ್ಪಡುತ್ತದೆ. ಪ್ರೈಸ್ ಗಾಡ್. 2 ಸಭೆಗಳು ಈಗ ಇರುವಂಥ ಲೋಕದಲ್ಲಿರುವಂಥ 2 ಸಭೆಗಳು. ಈ ಒಂದು 3 ಪ್ರಧಾನವಾದಂಥ ಸಂದೇಶಗಳನ್ನು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಯಾವುದು? ಒಂದು ವೈಯಕ್ತಿಕವಾಗಿರುವಂಥ ಒಬ್ಬ ವಿಶ್ವಾಸಿಗಿರುವ ಸಂದೇಶ. ಅದನ್ನು ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 7ನೇ ವಾಕ್ಯ ಮತ್ತು 11ನೇ ವಾಕ್ಯ, 10 ಮತ್ತು 11ನೇ ವಾಕ್ಯ ಮತ್ತು 16, 17 ವಾಕ್ಯ, 26ರಿಂದ 29 ವಚನಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 3ನೇ ಅಧ್ಯಾಯದ 5 ಮತ್ತು 6ನೇ ವಚನಗಳು, 3ನೇ ಅಧ್ಯಾಯದ 10, 11, 12, 13 ವಾಕ್ಯಗಳು, 3ನೇ ಅಧ್ಯಾಯದ 21, 20, 21, 22 ವಾಕ್ಯಗಳು. ಇಲ್ಲಿ ವೈಯಕ್ತಿಕವಾಗಿರುವಂಥ ಒಂದು ಸಂದೇಶವನ್ನು, ಒಬ್ಬ ವಿಶ್ವಾಸಿಗಿರುವ ವೈಯಕ್ತಿಕವಾದಂಥ ಒಂದು ಸಂದೇಶವನ್ನು ನೋಡ್ತೇವೆ. 2ನೇ ಸಂದೇಶ ಸ್ಥಳೀಯ ಸಭೆಗಿರುವಂಥ ಒಂದು ಸಂದೇಶ. 2ನೇ ಅಧ್ಯಾಯದ 1ನೇ ವಾಕ್ಯ, 2ನೇ ಅಧ್ಯಾಯದ 8ನೇ ವಾಕ್ಯ, 2ನೇ ಅಧ್ಯಾಯದ 12ನೇ ವಾಕ್ಯ, 2ನೇ ಅಧ್ಯಾಯದ 18ನೇ ವಾಕ್ಯ, 3ನೇ ಅಧ್ಯಾಯದ 1ನೇ ವಾಕ್ಯ, 3ನೇ ಅಧ್ಯಾಯದ 7ನೇ ವಾಕ್ಯ, 3ನೇ ಅಧ್ಯಾಯದ 14ನೇ ವಾಕ್ಯ. ಎಲ್ಲ ವಾಕ್ಯಗಳಲ್ಲಿ ಸ್ಥಳೀಯ ಸಭೆಗಿರುವ, ಅಂದರೆ ಲೋಕಲ್ ಸಭೆಗಿರುವಂಥ ಒಂದು ಸಂದೇಶವನ್ನು ಇದರಲ್ಲಿ ನಾವು ನೋಡ್ತೇವೆ. ಮತ್ತು ಪ್ರಕಟಣೆ ಪುಸ್ತಕ 2ನೇ 23ನೇ ವಾಕ್ಯದಲ್ಲಿ ಯೂನಿವರ್ಸಲ್ ಚರ್ಚ್, ಅಂದರೆ
ಲೋಕದಲ್ಲಿರುವಂಥ ಕ್ರಿಸ್ತನ ಸಭೆಗಿರುವ ಒಟ್ಟಾರೆ ಸಭೆಗಿರುವಂಥ ಒಂದು ಸಂದೇಶವನ್ನು ನೋಡ್ತೇವೆ. ಪ್ರಕಟಣೆ ಪುಸ್ತಕದಲ್ಲಿ 3 ಪ್ರಧಾನ ಸಂದೇಶಗಳಿವೆ. ವೈಯಕ್ತಿಕವಾಗಿರುವ ವಿಶ್ವಾಸಿಗಿರುವ ಒಂದು ಸಂದೇಶ, ಸ್ಥಳೀಯ ಸಭೆಗಿರುವಂಥ ಒಂದು ಸಂದೇಶ, ಮತ್ತು ಯೂನಿವರ್ಸಲ್ ಚರ್ಚ್ ಅಂದರೆ ಲೋಕದಲ್ಲಿರುವ ಕ್ರಿಸ್ತನ ಸಭೆಗಿರುವಂಥ ಒಂದು ಸಂದೇಶವನ್ನು ನಾವು ನೋಡ್ತೇವೆ. ಇವತ್ತು ನಾವು ಫಿಲಡೆಲ್ಫಿಯಾ ಸಭೆ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ದಯಮಾಡಿ ತೆಗೀರಿ ಪ್ರಕಟಣೆ ಪುಸ್ತಕದ 3ನೇ ಅಧ್ಯಾಯದ 7ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ದಯಮಾಡಿ ಯಾರಾದರೂ ಓದಿ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 7 to 13. ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯೆಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 7ರಿಂದ 13 ವಚನಗಳನ್ನು ಈ ಸಮಯದಲ್ಲಿ ನಾವು ಓದಿದ್ದೇವೆ. ಇದು ಫಿಲಡೆಲ್ಫಿಯಾ ಎಂಬುದಾಗಿ ಹೇಳಬೇಕಾದ ಅದರ ಅರ್ಥ ಸಹೋದರರ ಪ್ರೀತಿ. ಫಿಲಡೆಲ್ಫಿಯಾ ಅದರ ಅರ್ಥ ಏನು? ಸಹೋದರರ ಪ್ರೀತಿ. ಈ ಒಂದು 1ನೇ ವಾಕ್ಯದಲ್ಲಿ ಓದುತ್ತಾದ 7ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಏನು ಹೇಳ್ತಾ ಇದೆ? ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ ಏನೆಂಬುದಾಗಿ ಆರಂಭಿಸಲ್ಪಟ್ಟಿದೆ. ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ. ಇಲ್ಲಿ ದೇವರಾತ್ಮನು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ. ದೂತನೆಂಬುದಾಗಿ ಹೇಳಬೇಕಾದ್ರೆ ಯಾರಾಗಿದ್ದಾರೆ? ಪ್ರಕಟಣೆ 1:20ನೇ ವಾಕ್ಯ ಓದಿ ಯಾರಾದರೂ. ಪ್ರಕಟಣೆ 1ನೇದು 20ನೇ ವಚನ ಓದಿಕೊಳ್ಳೋಣ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. 7 ಸಭೆಗಳ ದೂತರು. ಅದರ ಅರ್ಥ ಏನೆಂದರೆ, ಸಭೆಯ ದೂತ ಎಂಬುದಾಗಿ ಹೇಳಬೇಕಾದ್ರೆ ಸಭೆಯ ಸಭಾಪಾಲಕನಿಗಿರುವಂಥ ಒಂದು ಸಂದೇಶ. ಸಭೆಯ ಸಭಾಪಾಲಕನು ಸಭೆಯನ್ನು ಪ್ರತಿನಿಧಿಸುತ್ತಾನೆ. ಅದರ ಅರ್ಥ ಒಂದು ಸಭೆಗೆ ದೇವರು ಕೊಡುವಂಥ ಒಂದು ಸಂದೇಶವನ್ನು ಇಲ್ಲಿ ನೋಡ್ತೇವೆ. ಸಭೆ ಅಂದರೆ ಯಾರು? ನಾವು ಮಾತಾಡಬೇಕು. ನಾವು ಎಲ್ಲ ಹೇಳಿ, ನಾವು ಸಭೆ ಆಗಿದ್ದೇವೆ. ಯೇಸುವಿನ ರಕ್ತದಲ್ಲಿ ಯಾರೆಲ್ಲ ತೊಳೆಯಲ್ಪಟ್ಟು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಅವರೆಲ್ಲ ಕ್ರಿಸ್ತನ ಸಭೆಯಾಗಿದ್ದಾರೆ. ಸಭೆ ಎಂಬುದಾಗಿ ಹೇಳುವಂಥ ಒಂದು ಆ ಪದಕ್ಕೆ ಕೊಡಲ್ಪಟ್ಟಂಥ ಮೂಲ ಭಾಷೆಯಲ್ಲಿ ಕೊಡಲ್ಪಟ್ಟಂಥ ಒಂದು ಪದ ಎಕ್ಲೇಶಿಯಾ. ಗ್ರೀಕಲ್ಲಿ ಎಕ್ಲೇಶಿಯಾ ಎಂದರೆ ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ದೇವರಿಂದ ಕರೆದು ಬೇರ್ಪಡಿಸಿದವರ ಗುಂಪು ಏನಾಗಿದೆ? ಸಭೆಯಾಗಿದೆ. ಅಥವಾ ರಕ್ಷಣೆ ಹೊಂದಿದ ದೇವಜನರ ಗುಂಪು. ಇದಕ್ಕೆ ಕ್ರಿಸ್ತನ ಸಭೆ ಎಂಬುದಾಗಿ ಕರೀತಾರೆ. ಸಭೆ ಕಟ್ಟಡವಲ್ಲ. ಸಭೆ ಏನಲ್ಲ? ಮನುಷ್ಯನು ಕಟ್ಟಿದಂಥ ಕಟ್ಟಡಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. ಅಪೊಸ್ತಲಗೀತೆ 17:24ನೇ ವಾಕ್ಯದಲ್ಲಿ ನೋಡ್ತೇವೆ. ಕ್ರಿಸ್ತನ ಸಭೆ ಎಂದರೆ ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ದೇವರಿಂದ ಕರೆದು ಬೇರ್ಪಡಿಸಿದಂಥ ಗುಂಪು ಅಥವಾ ರಕ್ಷಣೆ ಹೊಂದಿದ ದೇವಜನರ ಗುಂಪು. ಇದಕ್ಕೇನು ಹೇಳ್ತಾರೆ? ಕರ್ತನಾದ ಯೇಸು ಕ್ರಿಸ್ತನ ಸಭೆ ಅಥವಾ ಹೊಸ ಒಡಂಬಡಿಕೆ ಕ್ರಿಸ್ತನ ಸಭೆ ಎಂಬುದಾಗಿ ಕರೆಯಲ್ಪಡುತ್ತಾರೆ. ಈಗ ಈ ಸಭೆಯ ದೂತನಿಗೆ ದೇವರು ಸಂದೇಶ ಕೊಡ್ತಾ ಇದ್ದಾನೆ. ತನ್ನ ಆತ್ಮನ ಮೂಲಕವಾಗಿ ಸಭೆಯ ದೂತನಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸಭೆಯ ದೂತನು ಯಾರಾಗಿದ್ದಾನೆ? ಸಭೆಯ ಸಭಾಪಾಲಕನು, ಸಭೆಯ ಸೇವಕನು. ಸಭೆಯನ್ನು ಪ್ರತಿನಿಧಿಸುತ್ತಾನೆ.
ಸಭೆಯ ಸೇವಕನು ಯಾರನ್ನು ಪ್ರತಿನಿಧಿಸ್ತಾನೆ? ಸಭೆಯನ್ನು. ಅದರ ಅರ್ಥ ಸೇವಕನಿಗೂ ಆ ಸಭೆಗೂ ಇರುವಂಥ ಒಂದು ಸಂದೇಶವನ್ನು ಇಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಪ್ರೈಸ್ ಗಾಡ್. ಎಲ್ಲರ ಹೇಳಿ, ಈ ಸಂದೇಶವು ಸಭೆಯಾದ ನಮಗೆ, ಈ ಸಂದೇಶವು ವೈಯಕ್ತಿಕವಾಗಿ ನನಗಿರುವ ಒಂದು ಸಂದೇಶವಾಗಿದೆ. ಅಲ್ಲಲೂಯ. ಪ್ರೈಸ್ ಗಾಡ್. ಇಲ್ಲಿ ಮುಂದೆ ನಾವು ನೋಡುವುದಾದರೆ ಈ ರೀತಿಯಲ್ಲಿ ಆರಂಭಿಸಲ್ಪಟ್ಟಿದೆ ವಾಕ್ಯಗಳು. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು. ನಾನು ತೆರೆದದ್ದು ಯಾರು ಮುಚ್ಚಲಾಗದವನು, ಮತ್ತು ನಾನು ಮುಚ್ಚಿದ್ದನ್ನು ಯಾರು ತೆರೆಯಲಾಗದ. 5 ವಿಧವಾಗಿ ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿದೆ ಅಲ್ಲ. ಒಂದು ಪರಿಶುದ್ಧನು, ಎರಡನೇದು ಸತ್ಯವಂತನು, ಮೂರನೇದಾಗಿ ದಾವೀದನ ಬೀಗದ ಕೈ ಉಳ್ಳವನು, ಮತ್ತು ಯಾರು ಮುಚ್ಚದಂತೆ ತೆರೆಯುವವನು, ಐದನೇದಾಗಿ ಯಾರು ತೆರೆಯದಂತೆ ಮುಚ್ಚುವವನು. ಪ್ರೈಸ್ ಗಾಡ್. 5 ವಿಧವಾಗಿ ನಮ್ಮ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಂಥ ಒಂದು ವಿಷಯವಾಗಿದೆ ಇದು. ವಾಕ್ಯಗಳು ಯಾರ ವಿಷಯವಾಗಿ ಹೇಳ್ತಾ ಇದೆ? ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಈ ಒಂದು ಮಾತುಗಳು ಹೇಳ್ತಾ ಉಂಟು. ಆತನ ಮೊದಲದಾಗಿ ಯಾರಾಗಿದ್ದಾನೆ? ಪರಿಶುದ್ಧನು. ನಾವು ಆರಾಧಿಸುವಂಥ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ಕೀರ್ತನೆ ಪುಸ್ತಕದ 29 ಅಧ್ಯಾಯದ 2ನೇ ವಾಕ್ಯ ಹೇಳ್ತದೆ, ಪರಿಶುದ್ಧತ್ವವೆಂಬ ಭೂಷಣದೊಂದಿಗೆ ಆತನನ್ನು ನಮಸ್ಕರಿಸಿರಿ. ಪರಿಶುದ್ಧತ್ವೆಂಬ ಭೂಷಣದೊಂದಿಗೆ ಆತನನ್ನು ಆರಾಧಿಸಿರಿ ಎಂಬುದಾಗಿ ಹೇಳ್ತಾ ಇದೆ. ಅದಕ್ಕೆ ಪ್ರಸಂಗಿ ಪುಸ್ತಕದ 5ನೇ ಅಧ್ಯಾಯದ 1-2 ವಾಕ್ಯ ಹೇಳ್ತಾ ಇದೆ, ನೀನು ದೇವಾಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆ ಜಾಡನ್ನು ಗಮನಿಸು. ನಾವು ಯಾರನ್ನು ಆರಾಧನೆ ಮಾಡಲಿಕ್ಕೆ ನಾವು ಬರ್ತೇವೆ ಸಭೆಗೆ, ಆಲಯಕ್ಕೆ? ಪರಿಶುದ್ಧ ದೇವರನ್ನು ಆರಾಧನೆ ಮಾಡಲಿಕ್ಕೆ ಬರುವಂಥ ಪ್ರತಿಯೊಬ್ಬರು ಕೂಡ ತಮ್ಮನ್ನು ಪರೀಕ್ಷೆ ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡಬೇಕು. ಪ್ರೈಸ್ ಗಾಡ್. ತಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಎಲ್ಲಿ ನನ್ನ ಜೀವಿತದಲ್ಲಿ ಕೊರತೆ ಇದೆ, ಎಲ್ಲಿ ನನ್ನ ಜೀವಿತದಲ್ಲಿ ತಪ್ಪು ಇದೆ, ನಾಲಿಗೆಯಲ್ಲಿ ಮಾತನಾಡಿದ ತಪ್ಪುಗಳು, ಕ್ರಿಯೆಯಲ್ಲಿ ಮಾಡಿದ ತಪ್ಪುಗಳು, ಯೋಚನೆಯಲ್ಲಿ ಮಾಡಿದ ತಪ್ಪುಗಳು, ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಎಲ್ಲವುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿ ನಾವು ಬಿಟ್ಟು ಬಿಡಬೇಕು. ಹಾಲೆಲೂಯ. ನಮ್ಮ ಪರೀಕ್ಷೆ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಸ್ವಪರೀಕ್ಷೆ ಮಾಡಿಕೊಂಡು, ಯಾಕಂದರೆ ದೇವರ ವಾಕ್ಯದಲ್ಲಿ ಓದ್ತೇವೆ, ಪ್ರತಿ ದಿವಸ ನಾವು ಸ್ವಪರೀಕ್ಷೆ ಮಾಡಿಕೊಳ್ಳುವುದಾದರೆ ಲೋಕದವರ ಸಂಗಡ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗುವುದಿಲ್ಲ. ಓದಿ ಯಾರಾದರೂ 1 ಕೊರಿಂಥ 11ನೇ ಅಧ್ಯಾಯದ 31-32 ವಾಕ್ಯ ಓದಿ ಯಾರಾದರೂ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಪ್ರೈಸ್ ಗಾಡ್. ಅಲ್ಲಲೂಯ. ನಮ್ಮನ್ನು ನಾವು ಪ್ರತಿ ದಿವಸ ವಿಚಾರಿಸಬೇಕು, ಸ್ವಪರೀಕ್ಷೆ ನಾವು ಮಾಡಬೇಕು. ಸ್ವಂತ ದೃಷ್ಟಿಗೆ ನಾವು ಏನಾಗಿದ್ದೇವೆ? ಶುದ್ಧ. ಆದರೆ ಯೆಹೋವನೇ ನಮ್ಮ ಎಲ್ಲ ನಡತೆಗಳನ್ನು ಏನು ಮಾಡ್ತಾನಂತೆ? ಪರೀಕ್ಷೆ ಮಾಡ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು. ಪ್ರೈಸ್ ಗಾಡ್. ದೇವರು ಪರಿಶುದ್ಧನಾಗಿದ್ದಾನೆ. ಒಟ್ಟಾರೆ ಬಂದು ನಾವು ದೇವರನ್ನು ಆರಾಧನೆ ಮಾಡಲಿಕ್ಕೆ ನಾವು ಆಗುವುದಿಲ್ಲ. 1 ಪೇತ್ರ 1ನೇ ಅಧ್ಯಾಯ 15-16 ವಾಕ್ಯ ಏನು ಹೇಳ್ತದೆ? ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಏನಾಗಿರಬೇಕು? ಪರಿಶುದ್ಧವಾಗಿರಬೇಕು. ದೇವರು ಸ್ಪಷ್ಟವಾಗಿ ನಾವು ನೋಡ್ತೀವಿ. ನಾವು ಆರಾಧಿಸುವ ದೇವರು, ನಾವು ಸೇವಿಸುವಂಥ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಯೆಶಾಯನ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಓದುವುದಾದರೆ, ಪ್ರವಾದಿಯಾದ ಯೆಶಾಯನ ದರ್ಶನವನ್ನು, ಸ್ವರ್ಗದ ದರ್ಶನ ಕಾಣುವಾಗ ಆತನು ದೇವದೂತರು, ಕೆರೂಬಿಗಳು, ಸೆರಾಫಿರೆಲ್ಲರೂ ಸೇರಿ ಆತನನ್ನು ಪರಿಶುದ್ಧನೆಂಬುದಾಗಿ ಹೇಳಿ ಆರಾಧಿಸುವುದನ್ನು ಅಲ್ಲಿ ಕಾಣ್ತಾ ಇದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಾವು ಆತನನ್ನು ಪರಿಶುದ್ಧವಾಗಿ ನಾವು ಆರಾಧಿಸಬೇಕು. ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧವಾಗಿರಬೇಕೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ನಮ್ಮ ಜೀವಿತ, ನಮ್ಮ ನಡತೆ ಎಲ್ಲವನ್ನು ನಾವು ಪರಿಶೋಧನೆ ಮಾಡಬೇಕು. ಪ್ರತಿದಿನ ನಮ್ಮನ್ನೇ ಸ್ವಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ಶುದ್ಧೀಕರಿಸಬೇಕು. ಯೇಸುವಿನ ರಕ್ತದ ಮೂಲಕವಾಗಿ ಯಾವಾಗ ನಾವು ಪಶ್ಚಾತ್ತಾಪ ಪಡ್ತೇವೆ, ಆಗ ಕ್ಷಮೆ ಕೇಳ್ತೇವೆ ದೇವರ ಬಳಿಯಲ್ಲಿ, ಆತನು ಶುದ್ಧೀಕರಿಸುತ್ತಾನೆ. ಅಲ್ಲಲ್ಲೂಯ್ಯ.
ನಾವು ಆರಾಧಿಸುವಂಥ ದೇವರು ಪರಿಶುದ್ಧನಾಗಿದ್ದಾನೆ. ಅಲ್ಲಲ್ಯ, ನಾವು ಹೇಗೆ ಪರಿಶುದ್ಧರಾಗಿದ್ದೇವೆ? ನಾವು ಏನೋ ಒಂದು ಕಾರ್ಯ ಮಾಡಿದ್ರಿಂದ ಪರಿಶುದ್ಧರಾಗುವುದಿಲ್ಲ. ಯೇಸುವಿನ ರಕ್ತ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದೆ. ಯೇಸುವಿನ ರಕ್ತ ಪರಿಶುದ್ಧನಾಗಿ ಮಾಡಿರುವುದರಿಂದ ನಾವು ಪರಿಶುದ್ಧವಾಗಿ ಜೀವಿಸಬೇಕಾಗಿದೆ. ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ಯ, ಆದ ಕಾರಣ ನಾವು ಆರಾಧಿಸುವಂಥ ದೇವರು ಪರಿಶುದ್ಧನು. ಆತನ ಕುರಿತಾಗಿ ನಾವು ಧ್ಯಾನಿಸುವುದಾದರೆ ಕೀರ್ತನೆ 47:8 ಏನು ಹೇಳ್ತದೆ ಗೊತ್ತುಂಟಾ? ಆತನ ಸಿಂಹಾಸನವು ಪರಿಶುದ್ಧವಾಗಿದೆ. ಓದಿ ಒಂದೊಂದೇ ವಾಕ್ಯ ಓದ್ತಾ ಹೋಗುವ. ಕೀರ್ತನೆ 47:8 ವಾಕ್ಯ ಏನು ಹೇಳ್ತದೆ? ಆತನ ಸಿಂಹಾಸನವು ಅದು ಪರಿಶುದ್ಧವಾಗಿದೆ ಎಂಬುದಾಗಿ ಓದ್ತೇವೆ. ಓದಿ. ದೇವರು ಸರ್ವಾಧಿಪತ್ಯ ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದ ನಮ್ಮ ದೇವರ ಸಿಂಹಾಸನವು ಅದು ಪರಿಶುದ್ಧ ಸಿಂಹಾಸನವಾಗಿದೆ. ಯೆಶಾಯ 35:8 ವಾಕ್ಯ ಓದಿ. ಆತನ ಮಾರ್ಗ ಕೂಡ ಅದು ಪರಿಶುದ್ಧ ಮಾರ್ಗವಾಗಿದೆ. ಓದಿ. ಯೆಶಾಯ 35:8. ರಾಜ್ಯ ಮಾರ್ಗವಿರುವುದು, ಹೌದು, ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಆತನ ಮಾರ್ಗ ಎಂತ ಮಾರ್ಗವಾಗಿದೆ? ಪರಿಶುದ್ಧ ಮಾರ್ಗ. ಕೀರ್ತನೆ 23:3 ಏನು ಹೇಳ್ತದೆ? ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನ ನಡೆಸುತ್ತಾನೆ. ಆತನ ಮಾರ್ಗ ಅದು ಪರಿಶುದ್ಧವಾದಂಥ ಮಾರ್ಗ. ಆ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ಆತ ನಡೆಸುತ್ತಾನೆ. ಮೂರನೇದಾಗಿ ಯೆಶಾಯ 63:15 ವಾಕ್ಯ ಓದಿಕೊಳ್ಳೋಣ. ಆತನ ಸ್ಥಾನ ಕೂಡ ಉನ್ನತವಾದಂಥ ಸ್ಥಾನ, ಪರಿಶುದ್ಧ ಸ್ಥಾನವಾಗಿದೆ. 63:15 ಯೆಶಾಯ 63:15. ಆಕಾಶದಿಂದ ನೋಡು, ಪರಿಶುದ್ಧವೂ ಘನವೂ ಆದ ನಿನ್ನ ಉನ್ನತ ಸ್ಥಾನದಿಂದ ಲಕ್ಷಿಸು. ಹಲ್ಲೆಲೂಯಾ. ಆತನ ಸ್ಥಾನ ಅದು ಎಂಥ ಸ್ಥಾನವಾಗಿದೆ? ಪರಿಶುದ್ಧವಾದಂಥ ಒಂದು ಸ್ಥಾನ ಎಂಬುದಾಗಿ ನಾವು ನೋಡ್ತೇವೆ. ಆತನು ವಾಸ ಮಾಡುವಂಥ ಸ್ಥಾನ ಅದು ಪರಿಶುದ್ಧವಾದಂಥ ಸ್ಥಾನ ಎಂಬುದಾಗಿ ನೋಡ್ತೇವೆ. 4ನೇದಾಗಿ ಕೀರ್ತನೆ 23:9 ವಾಕ್ಯ ಓದಿಕೊಳ್ಳೋಣ. ಆತನ ವಚನಗಳು ಕೂಡ ಪರಿಶುದ್ಧ ವಾಕ್ಯಗಳು. ಓದಿ. ನನ್ನ ಹೃದಯವು ನನ್ನೊಳಗೆ ಒಡೆದು ಹೋಗಿದೆ, ನನ್ನ ಎಲುಬುಗಳೆಲ್ಲ ಕರಗಿ. ಯೆರೆಮೀಯ 23:9 ಅಲ್ಲ ಓದ್ತಾ ಇರೋದು? ನಾನು ಯೆಹೋವನಿಗೂ ಆತನ ಪರಿಶುದ್ಧ ವಾಕ್ಯಗಳಿಗೂ ವಶನಾಗಿ. ಆತನ ವಾಕ್ಯಗಳು ಪರಿಶುದ್ಧವಾಗಿದೆ. ಆತನ ವಚನಗಳು ಏನಾಗಿದೆ? ಪರಿಶುದ್ಧವಾಗಿದೆ. ಆಮೋಸ 4:2 ವಾಕ್ಯ ಓದಿಕೊಳ್ಳೋಣ. ಆತನ ವಾಕ್ಯಗಳು ಏನಾಗಿದೆ ಅಂತೆ? ಪರಿಶುದ್ಧ ವಾಕ್ಯಗಳು. ಪ್ರೈಸ್ ಗಾಡ್. ಆಮೋಸ 4:2 ವಾಕ್ಯ ಓದಿ. 6ನೇದಾಗಿ ಕರ್ತನಾದ ಯೆಹೋವನು ತನ್ನ ಪರಿಶುದ್ಧತ್ವದ ಮೇಲೆ ಆಣೆ ಇಟ್ಟು. ನೋಡಿ, ಆತನು ಪರಿಶುದ್ಧ ದೇವರು. ಆತನು ಯಾರ ಅವಾಗ ನಾವು ಓದಿದೆ 1 ಪೇತ್ರ 1:15-16 ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧವಾಗಿರಬೇಕು. ತನ್ನ ಪರಿಶುದ್ಧತ್ವದ ಮೇಲೆ ಆಣೆ ಹತ್ತು ಆತನು ಮಾತಾಡುವಂಥದ್ದು ಅಲ್ಲಿ ನೋಡ್ತೇವೆ. 7ನೇದಾಗಿ ಹಬಕ್ಕೂಕ 1:13 ಓದಿ. ಹಬಕ್ಕೂಕ 1:13. ಕೇಡನ್ನು ನೋಡಲಾರದಷ್ಟು ಅತಿ ಪವಿತ್ರ ದೃಷ್ಟಿಯುಳ್ಳವನು. ಓಕೆ, ಅಲ್ಲಿ ಏನು ಹೇಳ್ತದೆ ಅಂದರೆ ಕೇಡನ್ನು ನೋಡಲಾರದಷ್ಟು ಅತಿ ಪರಿಶುದ್ಧ ದೃಷ್ಟಿಯುಳ್ಳವನು. ಮಾತ್ರವಲ್ಲ, ಮತ್ತಾಯನ ಸುವಾರ್ತೆ 6:10 ಹೇಳ್ತದೆ ಆತನ ನಾಮ, ಆತನ ಹೆಸರು ಕೂಡ ಏನಾಗಿದೆ ಅಂತೆ? ಪರಿಶುದ್ಧನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆಗ ಈ ಲೋಕದಲ್ಲಿ ನಾವು ಹೇಗೆ ಜೀವನ ಮಾಡಬೇಕಂತೆ? ಪರಿಶುದ್ಧವಾಗಿ ನಾವು ಜೀವನ ಮಾಡಬೇಕು. ದೇವರಿಗೆ ಭಯಪಟ್ಟು ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕು. ಹಲ್ಲೆಲೂಯಾ. ಇವತ್ತಿನ ದಿನಮಾನಗಳನ್ನು ನೋಡ್ತೇವೆ, ಅನೇಕ ಜನರಿಗೆ ದೇವರ ಭಯ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮಾತನಾಡುವಾಗ, ತಪ್ಪು ಕೆಲಸಗಳನ್ನು ಮಾಡುವಾಗ, ರಹಸ್ಯವಾಗಿ ಪಾಪದಲ್ಲಿ ಜೀವನ ಮಾಡುವಾಗ ದೇವರ ಭಯ ಇಲ್ಲದೆ ಇವತ್ತು ಜೀವಿಸುವಂಥ ಎಷ್ಟೋ ವಿಶ್ವಾಸಗಳಿತ್ತು ಜೀವನಗಳಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಆದರೆ ಒಂದು ದೇವರ ವಾಕ್ಯ ಏನು ಹೇಳ್ತದೆ? ಪ್ರತಿಫಲವನ್ನು ಪ್ರತಿಯೊಬ್ಬರಿಗೆ ಕೊಡಲಿಕ್ಕಾಗಿ ಆತನು ಬರುತ್ತಾ ಇದ್ದಾನೆ. ನಾವು ಮನುಷ್ಯನಿಗೆ ಮೋಸ ಮಾಡಬಹುದು, ನಮ್ಮ ಹೆಂಡತಿಗೆ ನಾವು ಮೋಸ ಮಾಡ್ಬೋದು, ಗಂಡನಿಗೆ ಮೋಸ ಮಾಡ್ಬೋದು, ಮಕ್ಕಳಿಗೆ ಮೋಸ ಮಾಡ್ಬೋದು, ತಂದೆ ತಾಯಿಗೆ ಮೋಸ ಮಾಡ್ಬೋದು, ಇನ್ಯಾರಿಗೆ ಬೇಕಾದರೆ ನಾವು ಮೋಸ ಮಾಡ್ಬೋದು. ಆದರೆ ದೇವರಿಗೆ ಯಾರು ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಪ್ರತಿಯೊಬ್ಬರಿಗೆ ಕೊಡತಕ್ಕಂಥ ಪ್ರತಿಫಲ ಆತನ ಕೈಯಲ್ಲಿದೆ. ಅದಕ್ಕೆ ಲೋಕದಲ್ಲಿ ಭಯ ಮತ್ತು ಭಕ್ತಿಯಿಂದ ಯಾರೆಲ್ಲ ಜೀವನ ಮಾಡ್ತಾರೋ ಅಂಥ ವ್ಯಕ್ತಿಗಳನ್ನು ಮಾತ್ರ ಕರ್ತನು ಆಶೀರ್ವಾದ ಮಾಡಲಿಕ್ಕೆ ಆತನು ಹೋಗ್ತಾನೆ ಪ್ರಿಯರೇ. ಹಾಗಾದರೆ ಆತನು ಪರಿಶುದ್ಧನಾಗಿದ್ದಾನೆ. ಮೊದಲು ತಿಳ್ಕೋಬೇಕು ದೇವರ ಕುರಿತಾಗಿ. ನಾವು ತಿಳ್ಕೊಳ್ಳುವಾಗ ಆತನು ಯಾರಾಗಿದ್ದಾನೆ? ಪರಿಶುದ್ಧ ದೇವರು. ಎಷ್ಟೋ ಜನರು ಏನು ಮಾಡ್ತಾರೆ? ಕಳ್ಳತನ ಮಾಡುವ ಮುಂಚೆ ಹೋಗಿ ಏನೋ ಒಂದು ಪ್ರಾರ್ಥನೆ ಮಾಡಿ ಹೋಗುವವರು ಇರ್ತಾರೆ. ಯಾರಿಗೆ ಕೊಲೆ ಮಾಡಲಿಕ್ಕೆ ಹೋಗುವಾಗ ಕೂಡ ಪ್ರಾರ್ಥನೆ ಮಾಡಿ ಹೋಗುವವರು, ಇನ್ನೂ ಮಾಡಿಕೊಂಡು ಹೋಗುವವರು ಇರ್ತಾರೆ. ನಮ್ಮ ದೇವರು ಹಾಗೆ ಅಲ್ಲ. ಹಲ್ಲೆಲೂಯಾ. ಅಂಥ ಕಳ್ಳತನಕ್ಕೆ, ಅಂಥ ದರೋಡೆಗೆ, ಅಂಥ ಕೊಲೆಗೆ, ತಪ್ಪು ಕೆಲಸಗಳಿಗೆ ಪ್ರೇರೇಪಿಸುವುದಕ್ಕಾಗಿ, ಸಹಾಯ ಮಾಡುವುದಕ್ಕಾಗಿ ನಮ್ಮ ದೇವರು ಆ ದೇವರದೇ ಅಲ್ಲ. ನಮ್ಮ ದೇವರು ಪರಿಶುದ್ಧ ದೇವರಾಗಿದ್ದಾನೆ. ಕೆಟ್ಟದು ಆತನ ಬಳಿಯಲ್ಲಿ ತಂಗುವುದೇ ಇಲ್ಲ. ಕೆಟ್ಟದ್ದಕ್ಕೆ ಆತನ ಪ್ರೋತ್ಸಾಹ ಕೊಡುವುದು ಕೂಡ ಇಲ್ಲ.
ಹಲ್ಲೆಲೂಯಾ. ಕೆಟ್ಟದ್ದನ್ನು ಆತನು ಖಂಡಿಸುವಂಥ ದೇವರಾಗಿದ್ದಾನೆ. ಕೆಟ್ಟ ಸಂಗತಿಗಳಿಗೆ ಆತನು ಯಾವತ್ತೂ ಏನು ಮಾಡುವುದಿಲ್ಲ, ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಪರಿಶುದ್ಧನಾದ ದೇವರು. ಇಲ್ಲಿ ಮೊದಲದಾಗಿ ದೇವರ ಬಗ್ಗೆ ಏನು ಹೇಳ್ತಾ ಇದೆ, ಆತನು ಪರಿಶುದ್ಧನು. ಎರಡನೇದಾಗಿ ಸತ್ಯವಂತನು. ಆತನು ಯಾರಾಗಿದ್ದಾನೆ, ಸತ್ಯವಂತನಾದ ದೇವರು. ಸತ್ಯವಂತನು ಹೇಳಬೇಕಾದ್ರೆ ಯಥಾರ್ಥನು. ಇನ್ನೂ ಆಳವಾಗಿ ಹೇಳಬೇಕಾದ್ರೆ ಆತನು ನಂಬಿಗಸ್ತನು. ಯಥಾರ್ಥನು, ಸತ್ಯವಂತನು, ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಸತ್ಯವಂತನು, ಆತನಲ್ಲಿ ಸುಳ್ಳು ಎಂಬುವಂಥದ್ದಿಲ್ಲ. ಅದು ಹೇಳುವುದೆಲ್ಲ ಸತ್ಯ, ಮಾಡುವುದೆಲ್ಲ ಸತ್ಯ. ಕಪಟ ಇಲ್ಲದವನು, ಆತನಲ್ಲಿ ಯಾವುದು ಕೂಡ ಕಪಟ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಎರಡು ರೀತಿಯ ಒಂದು ಜೀವಿತವನ್ನು ಜೀವಿಸುವಂಥವರು ಇರ್ತಾರೆ. ಹಲ್ಲೆಲೂಯಾ. ಇವನ್ ವಿಶ್ವಾಸಗಳ ಜೀವಿತವನ್ನು ನೋಡುವುದಾದರೆ, ನಾನು ಎಷ್ಟೋ ದೇಶಗಳಿಗೆ ಸುತ್ತಿ ನಾನು ಬರ್ತಾ ಇದ್ದೇನೆ. ಇವತ್ತಿನ ದಿನಮಾನಗಳಲ್ಲಿ ಸತ್ಯ ಎಂಬುವಂಥದ್ದು ವಿಶ್ವಾಸಿಗಳಲ್ಲೇ ಇಲ್ಲ. ಸತ್ಯ ಎಂಬುವಂಥದ್ದು ವಿಶ್ವಾಸಿಗಳೇ ಇಲ್ಲ. ಇವತ್ತಿನ ದಿನಮಾನ ಎರಡು ರೀತಿಯ ಜೀವಿತವನ್ನು ದೇವರ ಮಕ್ಕಳು ಜೀವಿಸುವಂಥದ್ದನ್ನು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಯೇಸು ಏನು ಹೇಳಿದ್ದು, ಲೂಕನ ಪುಸ್ತಕ 18:8 ವಾಕ್ಯದಲ್ಲಿ, ಮನುಷ್ಯ ಕುಮಾರನು ತಿರುಗಿ ಭೂಮಿಗೆ ಬರುವಾಗ ನಂಬಿಕೆಯನ್ನು ಕಾಣುವನೋ? ಪ್ರಶ್ನೆ. ಮನುಷ್ಯ ಕುಮಾರನು ಭೂಮಿಗೆ ಬರುವಾಗ ನಂಬಿಕೆಯನ್ನು ಕಾಣುವನೋ? ಇವತ್ತು ನಮ್ಮ ಜೀವಿತವನ್ನು ನೋಡುವಂಥ ಜನರಿಗೆ ಮಾದರಿಯಾಗಿದೆಯಾ? 4 ಜನ ಕೂಡುವಾಗ ಸಿಗುವಾಗ ನಾವು ಏನು ಮಾತಾಡ್ತೇವೆ? ಇನ್ನೊಬ್ಬರ ಕುರಿತು ಮಾತಾಡುವುದು. ಬಾಯಿ ಎತ್ತರಿ ಇನ್ನೊಬ್ಬರ ಕುರಿತು ಮಾತಾಡ್ತೇವೆ ನಾವು. ಏನದು ಅವಶ್ಯಕತೆ ಇರ್ತದ? ವಾಕ್ಯ ಏನು ಹೇಳ್ತದೆ? ಮತ್ತಾಯನ ಸುವಾರ್ತೆ 12:36 ವಾಕ್ಯ ಓದಿ ನೋಡುವ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಸುಮ್ಮನೆ ಮಾತನಾಡುವಂತ ಮಾತಿನ ಕುರಿತಾಗಿ ನಾವು ಏನು ಕೊಡಬೇಕಂತೆ? ಉತ್ತರ ನಾವು ಲೆಕ್ಕ ಕೊಡಬೇಕು. ಬಾಯಿಂದ ಬರೋ ಒಂದೊಂದು ಮಾತು ಅನೇಕ ಸಲ ಏನಿರ್ತೇವೆ, ನಾವು ಭಾರಿ ಒಂದು ಸಜ್ಜನರಾಗಿ ತೋರಿಸ್ತೇವೆ. ಲೋಕಕ್ಕೆ ತೋರಿಸುವಾಗ ನಮ್ಮಷ್ಟು ಸಜ್ಜನರು ಯಾರೂ ಇಲ್ಲ. ಆದರೆ ಪರಿಸ್ಥಿತಿಗಳಲ್ಲಿ ನಾವು ಹೇಗಿರ್ತೇವೆ? ಕಪಟಿಗಳಾಗಿ ನಾವು ಬದಲಾಗುತ್ತೇವೆ ಅನೇಕ ಸಲ. ಪ್ರೈಸ್ ದಿ ಲಾರ್ಡ್. ಸತ್ಯವಂತರು, ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ಸತ್ಯವಂತನಾಗಿದ್ದಾನೆ. ಆತನ ಜೀವಿತ, ಆತನಿರುವ ಪ್ರಕಾರ ನಮ್ಮ ಜೀವಿತವು ಸತ್ಯವಂತರಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಎರಡು ರೀತಿಯ ಜೀವಿತವನ್ನು ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ. ಅದಕ್ಕೆ ಒಂದು ವಾಕ್ಯ ನೋಡಿ, ಒಂದು ವಾಕ್ಯ ಓದುವ. ಎಫೆಸ ಪತ್ರಿಕೆ 5:8 ವಾಕ್ಯ ಓದಿ. ಎಫೆಸ ಚಾಪ್ಟರ್ 5:8. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಅಂದರೆ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದೀರಿ. ನಿಮ್ಮ ಜೀವಿತದಿಂದ ಯಾರಿಗೂ ಬಿಡುಗಡೆ ಇರಲಿಲ್ಲ. ನಿಮ್ಮ ಜೀವಿತದ ಮೇಲೆ ಯಾರಿಗೂ ಒಂದು ಆಶೀರ್ವಾದ ಇರಲಿಲ್ಲ. ಕತ್ತಲೆ ಆಗಿದ್ದೀರಿ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಹೇಗೆ ಬೆಳಕಾಗಿದ್ದೀರಿ? ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿ. ಈಗ ಬೆಳಕಾದ ಮೇಲೆ ನಾವು ಹೇಗೆ ನಡ್ಕೋಬೇಕು? ಬೆಳಕಿನವರ ಆಗಿ ಈ ಲೋಕದ ನಡ್ಕೋಬೇಕು. ಹಲ್ಲೆಲೂಯಾ. ಈ ಲೋಕದ ನನ್ನ ಜೀವಿತದ ಮೂಲಕ ಇನ್ನೊಬ್ಬರಿಗೆ ಒಳ್ಳೆ ಮಾದರಿ ನಾನು ತೋರಿಸಬೇಕು. ಹೆಸರಿಗೆ ವಿಶ್ವಾಸಿಯಾಗಿ ಜೀವನ ಮಾಡುವುದಲ್ಲ. ರಕ್ಷಣೆ ಹೊಂದಿರಬಹುದು, ದೀಕ್ಷೆ ತೆಗೆದುಕೊಂಡಿರಬಹುದು. ನನ್ನ ಜೀವಿತ ಯಾವ ರೀತಿಯಲ್ಲಿ ಇದೆ? ಲೋಕದವರು ನನ್ನನ್ನು ನೋಡುವಾಗ ಯಾವ ರೀತಿ ನೋಡ್ತಾ ಇದ್ದಾರೆ? ನಮ್ಮ ಜೀವಿತ ಇವತ್ತು ಯಾವ ರೀತಿಯಲ್ಲಿ ಇದೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಡೋಣ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ದೇವರು ಸತ್ಯವಂತನಾದ ದೇವರಾಗಿದ್ದಾನೆ. ನಾವು ಮುಂಚೆ ಕತ್ತಲಾಗಿದ್ದೆವು, ಪಾಪದಲ್ಲಿ ಜೀವನ ಮಾಡ್ತಾ ಇದ್ದೆವು. ಅದೀಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ನಾವು ಬೆಳಕಿನ ಹಾಗೆ ನಾವು ನಡ್ಕೋಬೇಕು. ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪ್ರಕಟವಾಗಬೇಕು. ನಿಜವಾದ ಶಿಷ್ಯರು, ನಿಜವಾದ ಕ್ರೈಸ್ತರೆಂಬುದಾಗಿ ಲೋಕವು ತಿಳ್ಕೊಳ್ಳುವ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಮಾತನಾಡಿದರೆ ಅವರಿಗೆ ಗದರಿಸಬೇಕು. ಇನ್ನೊಬ್ಬರ ಕುರಿತು ಮಾತಾಡುವಾಗ, ಒಬ್ಬ ವ್ಯಕ್ತಿ ಪಾಪ ಮಾಡುವಾಗ ಆ ವ್ಯಕ್ತಿಯನ್ನು ಗದರಿಸಬೇಕು. ನಾವು ನಿಜವಾಗಿ ಸತ್ಯವಾಗಿ ನಾವು ಜೀವನ ಮಾಡ್ತಿದ್ರೆ ಒಬ್ಬ ಪಾಪ ಮಾಡುವಂಥ ವ್ಯಕ್ತಿಗೆ ನಾವು ಪ್ರೋತ್ಸಾಹ ಕೊಡೋದಿಲ್ಲ. ನಾನು ಎಷ್ಟೋ ವಿಶ್ವಾಸಿಗಳನ್ನು ನೋಡಿದೆ, ಒಬ್ಬ ವ್ಯಕ್ತಿ ಅಕ್ರಮ ಸಂಬಂಧದಲ್ಲಿ ಜೀವನ ಮಾಡ್ತಾ ಇದ್ರೆ ಹಿಂದುಗಡೆ ನಿಂತು ಆತನಿಗೆ ಬೆಂಬಲವಾಗಿ ನಿಲ್ಲುವುದು. ಎಷ್ಟೋ ಜನ ಗದರಿಸಿದ್ದೇನೆ, ನಾನು ಕ್ರಮ ತಗೊಂಡಿದ್ದೇನೆ. ಕೆಲ ವಿಶ್ವಾಸಿಗಳು ಹಿಂದುಗಡೆ ನಿಂತು ಅವರಿಗೆ ಪ್ರೋತ್ಸಾಹ ಕೊಡೋದು, ಪಾಪಕ್ಕೆ ಪ್ರೋತ್ಸಾಹ ಕೊಡೋದು. ಇಷ್ಟೋ ನನ್ನ ಸೇವೆ ಅನುಭವದಲ್ಲಿ ನಾನು ನೋಡಿದ್ದೇನೆ. ಹಾಗೆ ನಮ್ಮಲ್ಲಿ ಎಲ್ಲಿದೆ ವಾಕ್ಯ? ಎಲ್ಲಿದೆ ನಮ್ಮಲ್ಲಿ ಸತ್ಯ? ಎಲ್ಲಿದೆ ನಮ್ಮಲ್ಲಿ ಸಾಕ್ಷಿ? ಪಾಪ ಮಾಡುವಂಥ ಜನರಿಗೆ ನಾವು ಪ್ರೋತ್ಸಾಹ ಕೊಟ್ಟು ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೇವೆ? ಪಾಪ ಮಾಡುವಂಥ ಜನರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇರುವುದಾದರೆ ನಮ್ಮ ಜೀವಿತ ಯಾವ ರೀತಿಯಲ್ಲಿ ಹೋಗ್ತಾ ಉಂಟು? ನಿಜವಾದ ಒಬ್ಬ ಕ್ರೈಸ್ತ ವಿಶ್ವಾಸಿ ಅವನು ಪಾಪವನ್ನು ಖಂಡಿಸುತ್ತಾನೆ, ಅದು ಪಾಪವನ್ನು ಸಹಿಸಲ್ಲ.
ಪಾಪ ಮಾಡುವಂಥ ವ್ಯಕ್ತಿಯನ್ನು ತಿದ್ದುತ್ತಾನೆ, ಅದನ್ನು ಕ್ರಮಪಡಿಸುತ್ತಾನೆ. ಅಲ್ಲಲ್ಲಿಯ ಸ್ಕೂಲಲ್ಲಿ ಸುಮ್ಮನೆ ಮಕ್ಕಳಿಗೆ ಮಾಸ್ಟರ್ ಹೊಡಿತಾರ, ಜೋರು ಮಾಡ್ತಾರೆ ಟೀಚರ್. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಹೊಡೆಯೋದು ಕೂಡ ತಪ್ಪಂತೆ ಕಾನೂನು ಪ್ರಕಾರ. ಈಗ ನೀವು ಈಗ ಅಲ್ಲಿ ಯುರೋಪಲ್ಲಿ ಎಲ್ಲ ನೀವು ನೋಡಿದ್ರೆ, ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಮಕ್ಕಳನ್ನು ಗದರಿಸೋದು ಕೂಡ ತಪ್ಪು. ತಂದೆ ತಾಯಿ ಗದರಿಸಲಿಕ್ಕಿಲ್ಲ ಮಕ್ಕಳನ್ನು, ತಂದೆ ತಾಯಿಗಳಿಗೆ ಕೂಡ ಹೊಡೆಯೋದು ಬಿಡಿ, ಅದು ದೂರದ ಮಾತು, ಗದರಿಸಲಿಕ್ಕಿಲ್ಲ. ಮಕ್ಕಳು ಕಂಪ್ಲೇಂಟ್ ಮಾಡಿದರೆ ಅಲ್ಲಿ ಯುರೋಪಲ್ಲಿ, ಕನ್ನಡದಲ್ಲಿ, ಆಚೆ ಕಡೆ ಎಲ್ಲ ಹೋದರೆ, ಅಮೆರಿಕದಲ್ಲೆಲ್ಲ ತಂದೆ ತಾಯಿಗಳನ್ನು ತೆಗೆದು ಒಳಗೆ ಹಾಕ್ತಾರೆ, ಜೈಲಲ್ಲಿ ಹಾಕ್ತಾರೆ. ಅಂಥ ಕಾನೂನು ಬಂದಿದೆ. ವಾಕ್ಯ ಪ್ರಕಾರ ತಪ್ಪೋದು. ಜ್ಞಾನೋಕ್ತಿ 13:24 ಓದಿ. ಪ್ರಾಬ್ಸ್ ಚಾಪ್ಟರ್ 13:24. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಅಲ್ಲಲ್ವೇ? ಇನ್ನೊಂದು ವಾಕ್ಯ ಓದಿ. 22:6. ಜ್ಞಾನೋಕ್ತಿ 22:6. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಮುಪ್ಪಿನಲ್ಲಿ ಏನಾಗುವುದಿಲ್ಲ ಆತನು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ನಾನು ಮಗನನ್ನು ಮಗಳನ್ನು ಶಿಕ್ಷಿಸುವುದಾದರೆ ಮುಪ್ಪಿನಲ್ಲಿ ಕೂಡ ಆತನು ಓರೆ ಆಗುವುದಿಲ್ಲ. ಚಿಕ್ಕ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ. ಅಲ್ಲಲ್ಲುಯ್ಯ. ಅದು ತಿದ್ದುಪಾಟಿ ಎಂಬುವಂಥದ್ದು, ಕರೆಕ್ಷನ್ ಎಂಬುವಂಥದ್ದು, ಅಲ್ಲಲ್ಲುಯ್ಯ, ಗದರಿಸುವಿಕೆ ಎಂಬುವಂಥದ್ದು ದೇವರ ವಾಕ್ಯದ ಒಂದು ಇದಾಗಿದೆ. ವಾಕ್ಯದ ಮೂಲಕವಾಗಿ ನಾವು ತಿದ್ದುವುದಾದರೆ, ಗದರಿಸುವುದಾದರೆ, ಅಲ್ಲಲ್ಲುಯ್ಯ, ಅದು ಫಲ ಕೊಡುವಂಥ ಮರವಾಗಿ ಒಂದು ದಿವಸ ಅದು ಬೆಳೆಯುತ್ತದೆ. ಪ್ರೈಸ್ ಗಾಡ್. ಅದು ವಿಶ್ವಾಸಿ ಆಗಿರ್ಬೋದು, ಅದು ಮಕ್ಕಳಾಗಿರ್ಬೋದು. ಗದರಿಸುವಿಕೆ ನಮಗೆ ಬೇಕು, ತಿದ್ದುಪಾಟು ನಮಗೆ ಬೇಕು. ಅಲ್ಲಲ್ಲಿಯ ಮೊನ್ನೆ ಯಾರೊಬ್ಬರು ನನ್ನ ಹತ್ರ ಮಾತಾಡ್ತಿದ್ರು, ಕ್ಷಮೆಯ ಕುರಿತಾಗಿರಿ. ಅವರು ಮಾತಾಡ್ತಿದ್ರು, ನಾವು ಕ್ಷಮಿಸಬೇಕು, ಬೇರೆ ಯಾವುದೊಂದು ವಿಚಾರದಲ್ಲಿ ಅವರು ಮಾತಾಡ್ತಿದ್ರು, ಅವರದ್ದೇ ವೈಯಕ್ತಿಕವಾದ ವಿಚಾರದಲ್ಲಿ ಕ್ಷಮಿಸಬೇಕು. ಅವಾಗ ಒಂದು ಮಾತು ಹೇಳಿದೆ ನಾನು, ಆ ಒಂದು ವ್ಯಕ್ತಿಗೆ ಹೇಳಿದೆ, ಯಾರನ್ನು ನಾವು ಕ್ಷಮಿಸಬೇಕು ಗೊತ್ತುಂಟಾ? ಲೂಕ 17:1-4 ವಾಕ್ಯ ಓದಿ. ಲೂಕ್ ಚಾಪ್ಟರ್ 17:1-4. ಆತನು ತನ್ನ ಶಿಷ್ಯರಿಗೆ, ತೊಡಕುಗಳು ಬಾರದೆ ಇರಲಾರವು, ಆದರೂ ಅವು ಯಾವನಿಂದ ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ. ತೊಡಕುಗಳು ಬಾರದೆ ಇರಲಾರವು. ತೊಡಕುಗಳು ಯಾರಿಂದ ಬರ್ತದೆ? ಅಡ್ಡಿ ಯಾರಿಂದ ಬರ್ತದೆ? ಉದಾಹರಣೆಗೆ ಒಂದು ಉದಾಹರಣೆ. ಈಗ ಮತ್ತಾಯನ ಸುವಾರ್ತೆ 18ನೇ 6-9 ಇನ್ನೂ ಒಳ್ಳೆಯದಾಗಿ ಅದು ಮತ್ತೆ ಹೋಗುವ ನಾವು. ತೊಡಕುಗಳು ಎಂಬುದಾಗಿ ಹೇಳುವಾಗ, ಈಗ ನಾನೊಬ್ಬ ಕ್ರೈಸ್ತ ವಿಶ್ವಾಸಿ ಆಗಿದ್ದೇನೆ, ಕೆಲವು ವರ್ಷಗಳಿಂದ ಆಗಿರ್ಬೋದು, ಹಳೆಯ ವಿಶ್ವಾಸ. ಒಬ್ಬ ವ್ಯಕ್ತಿ ಈಗ ರಕ್ಷಣೆಗೆ ಬರ್ತಾ ಇದ್ದಾನಷ್ಟೇ. ಆ ವ್ಯಕ್ತಿಯ ಮುಂದೆ ನಾನು ಸಾಕ್ಷಿಯಾಗಿ ಜೀವನ ಮಾಡಬೇಕು. ಆ ವ್ಯಕ್ತಿ ಕರ್ತನಲ್ಲಿ ನಂಬುವುದಕ್ಕೆ ನನ್ನ ಜೀವಿತ, ನನ್ನ ತಪ್ಪಾದ ಜೀವಿತ ಅಡ್ಡಿ ಆಗುವುದಾದರೆ ಅದೇನಾಗಿದೆ? ಅದೊಂದು ತೊಡಕಾಗಿದೆ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನು ಉಂಟು ಮಾಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ಮತ್ತೆ ಲೂಕ 17:1-4 ಅಲ್ವಾ ನೀವು? ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರ ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ. ನೋಡಿ, ನಿನ್ನ ಸಹೋದರನು ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕಂತೆ? ಪ್ರೀತಿ ಮಾಡ್ಬೇಕಾ? ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು? ಸಹೋದರ ಅಥವಾ ಸಹೋದರಿ ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ಗದರಿಸಬೇಕಾ ಬೇಡವಾ? ವಾಕ್ಯ ಏನ್ ಹೇಳ್ತದೆ? ಗದರಿಸಬೇಕಾ ಬೇಡವಾ? ಯೇಸುಸ್ವಾಮಿ ಗದರಿಸಿದ್ದೇನಾ ಇಲ್ವಾ? ಗದರಿಸಬೇಕು, ಕಾಂಪ್ರಮೈಸ್ ಮಾಡುವುದಲ್ಲ. ಅಲ್ಲಲ್ಲಿಯ ತಪ್ಪು ಮಾಡುವಾಗ ನಾವು ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಸುಮ್ಮನಿರಲಿಕ್ಕೆ ಸಾಧ್ಯವಿಲ್ಲ. ಯಾರ ಒಳಗಡೆ ಬೆಂಕಿ ಇದೆಯೋ, ಪವಿತ್ರಾತ್ಮನ ಬೆಂಕಿ ಇದೆಯೋ, ಯಾರ ಒಳಗಡೆ ದೇವರ ಸತ್ಯವಾಕ್ಯ ಇದೆಯೋ, ಒಬ್ಬ ವ್ಯಕ್ತಿ ಪಾಪ ಮಾಡುವಾಗ ಸುಮ್ಮನೆ ನಿಂತು ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿ ಗದರಿಸುತ್ತಾನೆ. ಗದರಿಸೋರು ಅನೇಕರಿಗೆ ಇಷ್ಟ ಇಲ್ಲ. ಗದರಿಸೋರಿಗೇನಿಲ್ಲ, ಅನೇಕರಿಗೆ ಇಷ್ಟ ಇಲ್ಲ. ಓಕೆ, ಮುಂದೆ ಓದಿ. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿ ಬಿಡು. ಅವನು ಯಾವಾಗ ಕ್ಷಮಿಸಬೇಕಂತೆ? ಪಶ್ಚಾತ್ತಾಪ ಪಟ್ಟರೆ. ಅವನಲ್ಲಿ ಪಶ್ಚಾತ್ತಾಪ ಬರಬೇಕು. ಪಶ್ಚಾತ್ತಾಪ ಬಂದ ವ್ಯಕ್ತಿ, ಇದು ಯಾರ ಕುರಿತಾಗಿ ಹೇಳ್ತಾ ಇದೆ? ಅವಿಶ್ವಾಸಿಗಳ ಕುರಿತಾಗಿ ಅಲ್ಲ ನಾನು ಹೇಳೋದು. ಅವಿಶ್ವಾಸಿಗಳು ಪಶ್ಚಾತ್ತಾಪ ಪಡುವುದಿಲ್ಲ, ಕ್ಷಮೆ ಕೇಳುವುದಿಲ್ಲ. ಅವರಿಗೆ ದೇವರ ವಾಕ್ಯ ತಿಳಿದಾಗ ಮಾತ್ರ ಅವರು ಬಂದು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಇದು ವಿಶ್ವಾಸಿಗಳ ಕುರಿತಾಗಿರುವಂಥ ವಾಕ್ಯ. ಅವನು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿದರೆ ಅವನು ಏನು ಮಾಡ್ಬೇಕಂದ್ರೆ, ಇವತ್ತಿನ ದಿನಗಳಲ್ಲಿ ಪಶ್ಚಾತ್ತಾಪ ಒಂದು ಭಾರಿ ಕಷ್ಟ. ಇವತ್ತಿನ ದಿನಗಳಲ್ಲಿ ಏನಾಗಿದೆ, ವಿಶ್ವಾಸಿಗಳಲ್ಲೇ ಪಶ್ಚಾತ್ತಾಪ ತರುವುದು ಕಷ್ಟದ ವಿಷಯ. ಇನ್ನೂ ಕಠಿಣರಾಗ್ತಾರೆ. ಇನ್ನೂ ಕಠಿಣತೆಯ ಪರಿಸ್ಥಿತಿಗಳು ಇವತ್ತಿನ ವಿಶ್ವಾಸಿಗಳ ಜೀವಿತದಲ್ಲಿ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ವಾಕ್ಯ ಏನ್ ಹೇಳ್ತದೆ? ಗದರಿಸು. ಜ್ಞಾನೋಕ್ತಿ 27:5 ವಾಕ್ಯದಿಂದ ಓದಿ ನೋಡುವ. ಹೊರಪಡದ ಪ್ರೀತಿಗಿಂತಲೂ
ಬಹಿರಂಗವಾದ ಗದರಿಕೆಯು ಲೇಸು. ಹೊರಪಡದ ಪ್ರೀತಿಗಿಂತಲೂ ಬಹಿರಂಗವಾದ ಗದರಿಕೆ ಏನಾಗಿದೆ? ಲೇಸು. ನಿಜವಾದ ಪ್ರೀತಿ, ನಿಜವಾಗಿ ನನಗೆ ನನ್ನ ಮಗನ ಮೇಲೆ, ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇದೆಯೋ, ಇದು ನಾನು ಸೇವಕನಾಗಿ ತಗೊಳ್ಳೋದಾದರೆ, ನನ್ನ ಸಭೆಯ ವಿಶ್ವಾಸಿ ಮೇಲೆ ನನಗೆ ನಿಜವಾದ ಪ್ರೀತಿ ಇದ್ದರೆ ನಾನೇನು ಮಾಡ್ತೇನೆ? ಗದರಿಸಬೇಕಾದ ಸ್ಥಳದಲ್ಲಿ ಗದರಿಸುತ್ತೇನೆ ನಾನು. ಅದು ನಿಜವಾದ ಪ್ರೀತಿ. ಯಾಕೆ ಗದರಿಸಬೇಕು? ಅವನು ಪಾಪ ಮಾಡಿ ನರಕಕ್ಕೆ ಹೋಗುವುದಕ್ಕಿಂತ ಅವನು ತನ್ನ ತಿದ್ದಿಕೊಂಡು ಎಲ್ಲಿ ಹೋಗಬೇಕು? ಸ್ವರ್ಗ ರಾಜ್ಯಕ್ಕೆ ಆತನು ಸೇರಬೇಕು. ಹೊರಪಡದ ಪ್ರೀತಿಗಿಂತ ಬಹಿರಂಗವಾದ ಗದರಿಕೆ ಲೇಸು. ಮುಂದೆ ಓದಿ, ಕಂಟಿನ್ಯೂ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ. ಮಿತ್ರನು ಏನು ಮಾಡ್ತಾನಂತೆ? ಗಾಯ. ಯಾವ ಗಾಯ? ಶಾರೀರಿಕವಾದ ಗಾಯ ಅಲ್ಲ, ಹೃದಯಕ್ಕೆ ಗಾಯ ಮಾಡ್ತಾನೆ. ತಿದ್ದುವಾಗ ಏನಾಗ್ತದೆ? ನೋವುಂಟಾಗ್ತದೆ. ಕರೆಕ್ಷನ್ ಆಗುವಾಗ ಏನುಂಟಾಗ್ತದೆ? ನೋವುಂಟಾಗ. ಮಿತ್ರನು ಮಾಡುವಂಥ ಗಾಯ ಅದು ಯಾವುದಕ್ಕೋಸ್ಕರ? ಮೇಲಿಗಾಗಿ, ಒಳಿತಿಗಾಗಿ, ಅನುಗ್ರಹಕ್ಕಾಗಿ, ಆಶೀರ್ವಾದಕ್ಕಾಗಿ. ನಿಜವಾದ ಮಿತ್ರ ಈ ತಪ್ಪು ಮಾಡುವಂಥ ಮಿತ್ರನನ್ನು ಗದರಿಸುವುದಾದರೆ ಅವನು ಯಾವುದಕ್ಕಾಗಿ ಮಾಡ್ತಾನೆ? ಅದನ್ನು ಮೇಲಿಗಾಗಿ ಮಾಡ್ತಾನೆ. ಅಪಾಯದಿಂದ ತನ್ನ ಮಿತ್ರನ ತಪ್ಪಿಸುತ್ತಾನೆ ಆತನು. ಮುಂದೆ ಓದಿ. ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಶತ್ರುವಿನ ಮುದ್ದುಗಳು ಹೇರಳವಾಗಿದೆ. ಶತ್ರು ಏನು ಮಾಡ್ತಾನೆ? ನಮ್ಮ ಒಳ್ಳೆಯದನ್ನು ಆತನು ಬಯಸುವುದಿಲ್ಲ. ಶತ್ರು ಏನು ಮಾಡ್ತಾನೆ? ಹಲ್ಲೆಲೂಯಾ, ಪ್ರೈಸ್ ಗಾಡ್. ಶತ್ರುವಿನ ಮುದ್ದುಗಳು ಹೇರಳ. ಮಿತ್ರನ ಗಾಯ ಮಾಡೋದು ಯಾಕೆ? ಒಳ್ಳೆದಕ್ಕಾಗಿ. ಮಿತ್ರನ ಗಾಯ ಮಾಡೋದು ಯಾಕೆ? ಮೇಲಿಗಾಗಿ, ಒಳ್ಳೆದಕ್ಕಾಗಿ. ಶತ್ರುವಿನ ಮುದ್ದುಗಳು. ಶತ್ರು ಏನು ಮಾಡ್ತಾನೆ? ತಪ್ಪು ಮಾಡಿದ್ರೆ ಕಿಸ್ ಕೊಡ್ತಾನೆ, ನಿನ್ನನ್ನು ಮೇಲೆ ಕೆತ್ತುತ್ತಾ ಇರ್ತಾನೆ. ಪಾಪ ಮಾಡುವಾಗಲೂ ತಪ್ಪು ಮಾಡುವಾಗಲೂ ಖಂಡಿಸುವುದಿಲ್ಲ, ಆತನು ಗದರಿಸುವುದಿಲ್ಲ, ಆತನು ತಿದ್ದುವುದಿಲ್ಲ. ಯಾರದು? ಶತ್ರು. ಮುದ್ದು ಕೊಡ್ತಾನೇ ಇರ್ತಾನೆ. ನೀನು ಒಳ್ಳೆಯದನ್ನೇ ಮಾಡಿದಿ, ಹೀಗೆ ಮಾಡು, ಹಾಗೆ ಮಾಡು, ಆಲೋಚನೆ ಕೊಡ್ತಾ ಇರ್ತಾನೆ, ಮುದ್ದು ಕೊಡ್ತಾ ಇರ್ತಾನೆ. ಆದರೆ ಮಿತ್ರ, ನಿಜವಾದ ಮಿತ್ರ ಏನು ಮಾಡ್ತಾನೆ? ಗಾಯ ಮಾಡ್ತಾನೆ, ತಿದ್ದುತ್ತಾನೆ, ಗದರಿಸುತ್ತಾನೆ. ಅಲ್ಲಲಿಯ, ನಮ್ಮ ದೇವರು ಸತ್ಯವಂತನು. ಆತನ ಮಕ್ಕಳಾದ ನಾವು ಕೂಡ ಸತ್ಯವಂತರಾಗಿ ಈ ಲೋಕದಲ್ಲಿ ಜೀವನ ಮಾಡಬೇಕು ಪ್ರಿಯರೇ. ಅಲ್ಲಲಿಯ, ಕಪಟದ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಮುಂದುಗಡೆ ಹೇಗಿರ್ತೇವೋ ಹಿಂದುಗಡೆ ಅದೇ ರೀತಿ ನಾವು ಜೀವನ ಮಾಡಬೇಕು. ನಟನೆ ನಾವು ಮಾಡಲಿಕ್ಕೆ ಆಗಲ್ಲ, ವೇಷ ಹಾಕ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಸ್ವರ್ಗ ಪ್ರತಿಫಲ ಯಾರು ಕೊಡ್ತಾನೆ? 1 Samuel 16:7 ವಾಕ್ಯ ಏನು ಹೇಳ್ತದೆ? 1 Samuel 16:7, ದೇವರು ಹೊರಗಿನ ತೋರಿಕೆ ನೋಡುವವನಲ್ಲ, ಒಳಗೆ ಹೃದಯ ನೋಡಿ ಆಶೀರ್ವಾದ ಮಾಡುವವನು. ದೇವರು ಎಲ್ಲಿ ನೋಡ್ತಾನೆ? ನಮ್ಮ ಹೃದಯ ನೋಡ್ತಾನೆ. ಬಹಿರಂಗವಾಗಿ ನೋಡಬೇಕಾದ ಒಬ್ಬ ವ್ಯಕ್ತಿ ಹೇಗಿರ್ತಾನೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಒಳ್ಳೆ ವರ್ಷಿಪ್ ಮಾಡ್ತಾನೆ, ಒಳ್ಳೆ ಕುಣಿತಾನೆ, ಕುಪ್ಪಳಿಸ್ತಾನೆ, ಚಪ್ಪಾಳೆ ತಡ್ತಾನೆ. ಆತನ ಜೀವಿತ ಹೇಗಿರ್ತದೆ? ಅದು ದೇವರು ಅದನ್ನು ನೋಡ್ತಾನೆ. ಹೊರಗಿನ ತೋರಿಕೆ ಜೀವಿತಕ್ಕಿಂತಲೂ ದೇವರು ಅವನ ಒಳಗಿನ ಜೀವಿತವನ್ನು, ಅವನ ರಹಸ್ಯ ಜೀವಿತವನ್ನು ದೇವರು ನೋಡಿ ಅವನನ್ನು ಆಶೀರ್ವಾದ ಮಾಡ್ತಾನೆ. ಯಾಕೆ ಇವತ್ತು ಅನೇಕರಿಗೆ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ? ಅವ್ರ ಜೀವಿತದಲ್ಲಿ ಒಂದು ಬದಲಾವಣೆ ಇಲ್ಲ, ಅವ್ರ ಜೀವಿತದಲ್ಲಿ ಒಂದು ರೂಪಾಂತರ, ಪರಿವರ್ತನೆ ಇಲ್ಲ. ಅದೇ ಯೇಸು ಕ್ರಿಸ್ತನ ಜೀವಿತ ಬರೋಕ್ಕೆ ಮುಂಚೆ ಇರುವಂಥ ಅದೇ ಮಾತುಗಳು, ಅದೇ ನಡತೆ, ಅದೇ ದೂಷಣೆ, ಅದೇ ನಿಂದೆ, ಅದೇ ಜಗಳ, ಅದೇ ಆರೋಪಗಳು, ಅದೇ ಕೃತ್ಯಗಳು. ಏನು ಪ್ರಯೋಜನ? ಕ್ರಿಸ್ತನಲ್ಲಿ ಬಂದದಕ್ಕೆ ಹೊಸದೇನಿದೆ? ಮೊನ್ನೆ ಇಲ್ಲಿ ದೀಕ್ಷಾತನ ಕೊಡುವಾಗ ಒಂದು ವಾಕ್ಯ ಓದಿದೆ, ರೋಮ 6:4. ನಾವು ಹೇಗೆ ನಡೆಯಬೇಕಂತೆ? ಹೊಸಬರಾಗಿ ನಡೆಯಬೇಕು. ಹೇಗೆ ನಡೆಯಬೇಕು? ನಾವು ಹೊಸಬರಾಗಿ ನಾವು ನಡೆಯಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಒಂದು ಸಾಕ್ಷಿಯ ಒಂದು ಜೀವಿತವನ್ನು ನಾವು ಜೀವನ ಮಾಡಬೇಕು, ಸತ್ಯವಂತರಾಗಿ. ಹಲ್ಲೆಲೂಯಾ. ನೋಡುವಾಗ ಒಬ್ಬ ವ್ಯಕ್ತಿ ನೋಡುವಾಗ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡಬಹುದು, ದೇವರನ್ನ ನಾವು ಮೋಸ ಮಾಡಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ನಾವು ದೇವರನ್ನು ಮೋಸ ಮಾಡಲಿಕ್ಕೆ ನಾವು ಆಗಲ್ಲ. ಮನುಷ್ಯನನ್ನು ಮೋಸ ಮಾಡಬಹುದು, ಮನುಷ್ಯನನ್ನು ಮೋಸ ಮಾಡಬಹುದು, ನಾವು ದೇವರನ್ನು ಮೋಸ ಮಾಡಲಿಕ್ಕೆ ಆಗಲ್ಲ. ಜೀವಿತದಲ್ಲಿ ಒಂದು ಬಿಡುಗಡೆ ನಮಗೆ ಬೇಕಾದರೆ ಸತ್ಯವಂತರಾಗಿ ಲೋಕದಲ್ಲಿ ಕ್ರಿಸ್ತನಾಗಿ ನಾವು ನಡೆಯಬೇಕು.
ಯೇಸು ಸ್ವಾಮಿ ಏನು ಹೇಳಿದ ಪಿಲಾತನಿಗೆ? ನೀನು ಯಹೂದ್ಯರ ಅರಸನೆಂಬುದಾಗಿ ಕೇಳಿದಾಗ ಯೋಹನ್ನ 18:37 ವಾಕ್ಯದಲ್ಲಿ ಯೇಸು ಏನು ಉತ್ತರ ಕೊಟ್ಟ? ಸತ್ಯಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ಲೋಕಕ್ಕೆ ನಾನು ಬಂದೆ. ಯೇಸು ಏನು ಹೇಳಿದ? ಸತ್ಯಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ನಾನು ಬಂದೆ. ಆತನ ಹೆಸರು ಸತ್ಯವಂತನು. ಆತನ ಮಕ್ಕಳದ ನಾವು ಕೂಡ ಈ ಲೋಕದಲ್ಲಿ ಸತ್ಯವಂತರಾಗಿ ನಾವು ನಡೆಯಬೇಕು. ಯೇಸು ಕ್ರಿಸ್ತ ನಿಜವಾದ ಸಭೆ ಈ ಲೋಕದಲ್ಲಿ ಸತ್ಯವಂತರಾಗಿ ನಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಮುಂದೆ ಏನಿರ್ತದೆ? ದಾವೀದನ ಬೀಗದ ಕೈ ಉಳ್ಳವನು. ಮುಂದೆ ಏನು ಹೇಳ್ತದೆ? ಪ್ರಕಟಣೆ 3ನೇ ಅಧ್ಯಾಯದ 7ನೇ ವಾಕ್ಯ ಏನು ಹೇಳ್ತದೆ? ದಾವೀದನ ಬೀಗದ ಕೈ ಉಳ್ಳವನು. ನಾವು ಏಷ್ಯಾ 22:27 ಓದುವ, ಬೇಗ ತೆಗೆಯಬೇಕು. ಐಸಾಯ ಚಾಪ್ಟರ್ 22 ವರ್ಸಸ್ 22. ದಾವೀದನ ಬೀಗದ ಕೈ ಉಳ್ಳವನು. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ಅವನು ತೆರೆದರೆ ಯಾರು ಮುಚ್ಚರು, ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು, ಮುಚ್ಚಿದರೆ ತೆರೆಯರು. ಹಲ್ಲೆಲೂಯಾ. ದಾವೀದನ ಮನೆಯ ಬೀಗದ ಕೈಯುಳ್ಳವನು. ಅದರ ಅರ್ಥ, ಒಂದು ಮನೆ ಒಬ್ಬ ಕಾಂಟ್ರಾಕ್ಟರ್ ಎಲ್ಲ ಫಿನಿಶ್ ಮಾಡಿ ಆ ಮನೆ ಯಜಮಾನನಿಗೆ ಆತನು ಒಪ್ಪಿಸಿಕೊಡುವಾಗ ಆ ಮನೆಯ ಬೀಗತೆಗೆ ಅವನ ಕೈ ಕೊಡ್ತಾನೆ, ಹೌದಲ್ಲ? ಯಾರಾದೊಂದು ಮನೆ ಯಾರಿಗೆ ಅದು ಗಿಫ್ಟ್ ಮಾಡುವುದಾದರೆ ಇಡೀ ಮನೆಯನ್ನು ತಂದಿಡುವುದಿಲ್ಲ, ಆ ಮನೆಯ ಬೀಗದ ಕೈಯನ್ನು ಅವರು ಗಿಫ್ಟ್ ಕೊಡ್ತಾರೆ. ಒಂದು ವಾಹನ, ಈಗ ನಾವು ವಾಹನ ತಗೊಳ್ಳಿಕ್ಕೆ ಶೋರೂಮ್ಗೆ ಹೋದರೆ ನಮಗೆ ಆ ಶೋರೂಮ್ನವ್ರು ಕೊಡೋದು ಏನು ಗೊತ್ತುಂಟ? ಬೀಗದ ಕೈ. ವಾಹನದ ಮುಂದೆ ನಿಲ್ಲಿಸಿ ಏನು ಮಾಡ್ತಾರೆ ಅವರು? ಬೀಗದ ಕೈಯನ್ನು ಕೈಗೆ ಕೊಡ್ತಾರೆ. ಒಂದು ವಾಹನವನ್ನು ಒಬ್ಬ ವ್ಯಕ್ತಿಗೆ ಗಿಫ್ಟ್ ಮಾಡುವುದಾದ್ರೆ ಯಾರಾದರೂ ವಾಹನದ ಬೀಗದ ಕೈಯನ್ನು ಅವರು ಕೊಟ್ಟು ಗಿಫ್ಟ್ ಮಾಡ್ತಾರೆ. ಬೀಗದ ಕೈ ಏನು ಸೂಚಿಸ್ತದೆ? ಆ ಒಂದು ಒಂದು ಅದು ಬಿಲ್ಡಿಂಗ್ ಕಟ್ಟಡದ್ದು ಬೀಗದ ಕೈ ಆಗಿರ್ಬೋದು, ಒಂದು ವಾಹನದ ಬೀಗದ ಕೈ ಯಾವುದೇ ಆಗಿರ್ಬೋದು, ಅದರ ಒಳಗಿರುವ ಎಲ್ಲ ಸಂಪತ್ತಿನ ಕುರಿತಾಗಿ ತಿಳಿಸುವಂಥದ್ದಾಗಿದೆ. ಹಾಗಾದರೆ ದಾವೀದನಿಗೆ ಇರುವಂಥ ಅನುಗ್ರಹಗಳ ಬೀಗದ ಕೈ ಯಾರ ಕೈಯಲ್ಲಿದೆ? ಇವತ್ತು ಅಬ್ರಾಹ್ಮನ ಸಂತತಿಯಾಗಿದ್ದೇವೆ. ಅಬ್ರಾಹ್ಮನ ಆಶೀರ್ವಾದದ ಒಳಗಡೆ ನಾವು ಪ್ರವೇಶ ಮಾಡುವಂಥ ಹಕ್ಕು ನಮಗೆ ಸಿಕ್ಕಿದೆ, ಹೌದಲ್ಲ? ಗಲಾತ್ಯ 3ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ನಮ್ಮ ಮೇಲಿರುವ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಶಾಪದ ಕಮ್ಮವನ್ನು ಆತನು ಏರಿದಾನು. 14ನೇ ವಾಕ್ಯ ಹೇಳ್ತದೆ, ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದಗಳಲ್ಲಿ ನಮ್ಮನ್ನು ಆತನು ಏನು ಮಾಡಿದಾನಂತೆ? ಪ್ರವೇಶ ಮಾಡುವಂಥ ಹಕ್ಕನ್ನು ಆತನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ಗಲಾತ್ಯ 3ನೇ ಅಧ್ಯಾಯದಲ್ಲಿ ನಾವು 29ನೇ ವಾಕ್ಯ ಓದುವುದಾದರೆ, ಯಾರು ಅಬ್ರಾಹ್ಮನ ಸಂತತಿ ಆಗಿದ್ದಾರೆ? ಯೇಸು ಕ್ರಿಸ್ತನವರು ಅಬ್ರಾಹ್ಮನ ಸಂತತಿ ಎಂಬುದಾಗಿ ಹೇಳಲ್ಪಟ್ಟಿದ್ದಾರೆ. ಹಾಗಾದರೆ ನಾವು ಯೇಸು ಕ್ರಿಸ್ತನವರು ಆದದರಿಂದ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದಗಳಲ್ಲಿ ನಮಗೊಂದು ಪಾಲು ಸಿಕ್ಕಿದೆ. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ದಾವೀದನಿಗೆ ಉಂಟಾದ ಅನುಗ್ರಹಗಳಲ್ಲಿ ನಮಗೊಂದು ಪಾಲು ಸಿಗುವುದಕ್ಕೋಸ್ಕರ ಆ ಬೀಗದ ಕೈ ಯಾರ ಕೈಯಲ್ಲಿ ಇಟ್ಕೊಂಡಿದ್ದಾನೆ? ಆ ಬೀಗದ ಕೈಯನ್ನು ಯೇಸು ಕ್ರಿಸ್ತ ತನ್ನ ಕೈಯಲ್ಲಿ ಆತನು ಇಟ್ಕೊಂಡಿದ್ದ ದಾವೀದನ ಬೀಗದ. ನಾವು 2 ಸಾಮುವೇಲ 7ನೇ ಅಧ್ಯಾಯಕ್ಕೆ ಬರುವ, 2 ಸಾಮುವೇಲ್ ಚಾಪ್ಟರ್ 7 7ನೇ ಅಧ್ಯಾಯ, ಅಲ್ಲಿ 8ನೇ ವಾಕ್ಯದಿಂದ 8 ವಾಕ್ಯ ತನಕ ಓದಿಕೊಳ್ಳೋಣ. ಅಲ್ಲಿ ಕೆಲವೊಂದು ಅನುಗ್ರಹಗಳ ಕುರಿತಾಗಿ ನಾವು ಧ್ಯಾನಿಸೋಣ. ದಾವೀದನಿಗಿರುವಂಥ ಆಶೀರ್ವಾದಗಳು 2 ಸಾಮುವೇಲ 7ನೇ ಅಧ್ಯಾಯ 8ನೇ ವಾಕ್ಯದಿಂದ. ಇದಲ್ಲದೆ ನೀವು ನನ್ನ ಸೇವಕನಾದ ದಾವೀದನಿಗೆ ಏನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆ. ಮೊದಲ ಆಶೀರ್ವಾದವಾಗಿದ್ದು ದಾವೀದನ ಏನಾಗಿದ್ದು? ಕುರಿಗಳ ಹಿಂದೆ ಹೋಗುವಂಥ ದಾವೀದನನ್ನು ದೇವರು ತೆಗೆದು ಇಸ್ರೇಲನ್ನು ಪರಿಪಾಲಿಸುವಂಥ ಅರಸನಾಗಿ ದೇವರು ಮಾಡಿದ. ಅದರ ಅರ್ಥ, ಶೂನ್ಯದಿಂದ ಎತ್ತಿ ಎಲ್ಲಿಗೆ ಏನು ಮಾಡ್ತಾನೆ? ಉನ್ನತವಾದಂಥ ಆಶೀರ್ವಾದಕ್ಕೆ ಅದನ್ನು ಬಾಧ್ಯನನ್ನಾಗಿ ಮಾಡುವಂಥದ್ದು. ನಾವು 113 ಕೀರ್ತನೆ 7-8 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಜೊತೆಯಲ್ಲಿ ಕುಳಿತುಕೊಳ್ಳಿಸುವಂಥ ಒಬ್ಬ ದೇವರು ನಮ್ಮ ದೇವರಾಗಿದ್ದಾನೆ. ಹೀನ ಸ್ಥಿತಿಯಿಂದ ಬಿಡುಗಡೆ ಮಾಡಿ ಒಂದು ಉನ್ನತ ಆಶೀರ್ವಾದದ ಕಡೆಗೆ ನಡೆಸುವಂಥ ದೇವರಾಗಿದ್ದಾನೆ. ಅದು ಮೊದಲ ಆಶೀರ್ವಾದವಾಗಿದೆ. ನಮ್ಮ ಜೀವಿತ ನೋಡುವುದಾದರೆ, ಹಳೆ ಜೀವಿತವನ್ನು ನೋಡುವುದಾದರೆ, ನಮಗೆ ಯಾವುದೇ ಯೋಗ್ಯತೆ ಇಲ್ಲದ ಸ್ಥಾನಕ್ಕೆ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಕರ್ಕೊಂಡು ಬಂದಿದ್ದಾನೆ. ಯೋಗ್ಯತೆ ಇಲ್ಲದ ಅನುಗ್ರಹಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹೀನ ಸ್ಥಿತಿಯಿಂದ ಬಿಡುಗಡೆ ಮಾಡಿ ಉನ್ನತವಾದ ಆಶೀರ್ವಾದಗಳಿಗೆ ಆತ ನಮ್ಮ ನಡೆಸಿದ್ದಾನೆ. ಮೊದಲ ಆಶೀರ್ವಾದ. ಕಂಟಿನ್ಯೂ. 2ನೇದಾಗಿ, ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೇನೆ. 2ನೇ ಆಶೀರ್ವಾದ ಏನು ಗೊತ್ತುಂಟ? ದಾವೀದನು ಹೋದ ಕಡೆಯಲ್ಲಿ ದೇವರು ಅವನ ಸಂಗಡ ಇದ್ದ. ಯಾವುದಕ್ಕಾಗಿ?
2 ಸಾಮುವೇಲ 5:10-11 ವಾಕ್ಯ ಓದಿ. 2 ಸಾಮುವೇಲ್ ಚಾಪ್ಟರ್ 5:10-11 ಬೇಗ ಬೇಗ ಓದಬೇಕು. 2 ಸಾಮುವೇಲ್ ಚಾಪ್ಟರ್ 5:10-11. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಓಕೆ, 1 ಕ್ರೂನಿಕಲ್ 1 ಪೂರ್ವಕಾಲ 11:9. 1 ಕ್ರೂನಿಕಲ್ ಚಾಪ್ಟರ್ 11:9 ವರ್ಡ್ಸ್. 1 ಪೂರ್ವಕಾಲ 11:9. ಸೇನಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ದಾವೀದನ ಸಂಗಡ ಆತನಿದ್ದದ್ರೆ ಅವನು ಅಭಿವೃದ್ಧಿ ಆಗ್ತಾ ಹೋಗ್ದನು. 1 ಪೂರ್ವಕಾಲ 16ನೇ 6ನೇ ವಚನ. ಪೆನಾಯ ಯೆಹಜಿಯಲ್ ಎಂಬ ಯಾಜಕರು ದೇವರ ನಿಬಂಧನ ಮಂಜೂಷದ ಮುಂದೆ ನಿತ್ಯವೂ ತುತ್ತೂರಿಗಳನ್ನು ಊದುವರು. ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವನ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು. ಅವನು ಹಾಡಿದ್ದೇನೆಂದರೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧ. ಓಕೆ, ದಾವೀದನು ಯಾರಾಗಿದ್ದನು? ಸ್ತುತಿ ಆರಾಧನೆಯ ನಾಯಕನಾಗಿದ್ದ. ಮಾತ್ರವಲ್ಲದೆ ದೇವರನ್ನ ಹಾಡಿ ಅರಸುವುದಕ್ಕೋಸ್ಕರ ಒಂದು ಕೂಟ ಜನರನ್ನು ಆತನು ಎಬ್ಬಿಸಿದ್ದನ್ನು ನೋಡ್ತೇವೆ. ಎಲ್ಲಿ ಹೋದರೂ ಅವನಿಗೇನು ಸಿಗ್ತಾ ಇದೆ? ಆಶೀರ್ವಾದ ಸಿಗ್ತಾ ಇದೆ, ಅಭಿವೃದ್ಧಿ ಸಿಗ್ತಾ ಇದೆ, ಜಯ ಸಿಗುತ್ತಾ ಇರುವಂಥ ಕಾರಣ ಏನು? ದೇವರು ದಾವೀದನ ಸಂಗಡ ಇದ್ದನು. ಪ್ರೈಸ್ ಗಾಡ್. ದೇವರು ಯಾರ ಸಂಗಡ ಇದ್ದ? ದಾವೀದನ. ಎರಡನೇ ಆಶೀರ್ವಾದ ದಾವೀದನಿಗೆ ಸಿಕ್ಕಿದಂಥ ಎರಡನೇ ಆಶೀರ್ವಾದ. ಕಂಟಿನ್ಯೂ. 2 ಸಾಮುವೇಲ್ ಚಾಪ್ಟರ್ 7 2 ಸಾಮುವೇಲ್ 7ನೇ ಅಧ್ಯಾಯ 8ನೇ ವಾಕ್ಯದಿಂದ. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ನಾನು ದೊಡ್ಡದು ಮಾಡುವೆನು. ದೇವರ 3ನೇ ಆಶೀರ್ವಾದ ದೇವರು ದಾವೀದನಿಗೆ ಕೊಟ್ಟದ್ದು. ಯಾವುದದು? ದಾವೀದನೇನಾಗಿದ್ದ? ಅವನ ಹಿನ್ನೆಲೆ ಏನು? ಕುರಿಗಳನ್ನು ಮೇಯಿಸುವಂಥ ಒಬ್ಬ ಚಿಕ್ಕ ಬಾಲಕ. ಅವನಿಗೆ ಯಾವುದು ಹೆಸರಿರಲಿಲ್ಲ, ಯಾವ್ದು ಯೋಗ್ಯತೆ ಇರಲಿಲ್ಲ, ಯಾವುದು ಅನುಗ್ರಹ ಅವನಿಗಿರಲಿಲ್ಲ. ಕುರುಬರು ಹೇಗಿರ್ತಾರೆ ನೋಡಲಿಕ್ಕೆ? ಸ್ನಾನ ಮಾಡಲ್ಲ, ಸರಿಯಾಗಿ ಬಟ್ಟೆ ಧರಿಸಲ್ಲ, ಸರಿಯಾಗಿ ವಾಸ ಎಲ್ಲಿರ್ತದೆ? ಕಾಡಿನ ಮಧ್ಯದಲ್ಲಿ ಭಯಂಕರ ವಾಸನೆ ಹೊಡಿತಾ ಇರ್ತಾರೆ ಅಂಥ ಒಂದು ಜೀವಿತ. ಅದು ದೇವರು ಅವನಿಗೆ ಏನು ಹೇಳಿದ? ಲೋಕದ ಮಹಾಪುರುಷರ ಹಾಗೆ ನಾನು ನಿನ್ನ ಹೆಸರನ್ನು ಏನು ಮಾಡ್ತಾನೆ? ದೊಡ್ಡದು ಮಾಡ್ತೇನೆ. ದೇವ್ರು ಮಾಡಿದ. ಇದು 3ನೇ ಆಶೀರ್ವಾದ. ಮುಂದೆ ಓದಿ. ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅಲ್ಲಲ್ವಿಯ. ನೋಡಿ, ಇದರಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಮರೆತು ಹೋದೆ. ಈ ಒಂದು ವಾಕ್ಯನ ಓದುವಾಗ 3 ಪ್ರಧಾನ ಆಶೀರ್ವಾದಗಳು ಉಂಟಿಲ್ಲಿ. ಒಂದು, ವೈಯಕ್ತಿಕವಾಗಿ ದಾವೀದನಿಗಿರುವಂಥ ಆಶೀರ್ವಾದ. ಎರಡನೇದು ದಾವೀದನ ಸಂತತಿಗಿರುವಂಥ ಆಶೀರ್ವಾದ. 3ನೇದು ಇಸ್ರೇಲ್ ಜನಾಂಗಕ್ಕಿರುವಂಥ ಆಶೀರ್ವಾದ. 3 ವಿಧವಾದ ಆಶೀರ್ವಾದಗಳನ್ನು ಈ 2 ಸಾಮುವೇಲ 7ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಹೌದಾ? ಓಕೆ, ಕಂಟಿನ್ಯೂ ಮಾಡಿ ಸಿಸ್ಟರ್. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. 5ನೇದಾಗಿ, ಇನ್ನು ಮೇಲೆ ಅವರು ಯಾವ ಭಯ ಇಲ್ಲದೆ ಅಲ್ಲಿ ವಾಸ ಮಾಡುವರು. ಎಲ್ಲಿ? ಕಾನಾನಿನಲ್ಲಿ. ಎಲ್ಲಿ? ಕಾನಾನಿನಲ್ಲಿ. ಯಾವ ಭಯ ಇಲ್ಲದೆ. ನಾವು 7ನೇ ಅಧ್ಯಾಯ 1ನೇ ವಾಕ್ಯ ಓದುವಾಗ ಗೊತ್ತಾಗ್ತದೆ. 7ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಏನು ಹೇಳ್ತಾ ಇದ್ದೆ ನೋಡಿ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಸಮಾಧಾನದಿಂದ ನೋಡಿ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ಏನಾಗ್ತಾ ಇದೆ? ಅರಸನು ಸಮಾಧಾನದಿಂದ ಜೀವಿತ ಮಾಡ್ತಾ ಇದ್ದಾನೆ. ಇವತ್ತು ನಾವಿರೋಂಥ ಪ್ರದೇಶದ ಅನೇಕ ವಿಧವಾದ ಭಯ, ಮಾಟದ ಭಯ, ಮಂತ್ರದ ಭಯ, ವೈರಿಗಳ ಭಯ, ರೋಗದ ಭಯ, ಭವಿಷ್ಯದ ಭಯ, ಅನೇಕ ವಿಧ ಭಯಗಳೊಂದಿಗೆ ಜೀವನ ಮಾಡ್ತಾರೆ ಎಷ್ಟೋ ಜನರು. ಹೌದಲ್ಲ? ದೇವರ ಆಶೀರ್ವಾದ ಸಿಗುವಾಗ ಎಲ್ಲ ಭಯಗಳಿಂದ ದೇವರು ನಮ್ಮ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ದಾವೀದನು ಕೀರ್ತನೆ 34:4ನೇ ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. Psalms chapter 34:4, ಯೆಹೋವನ ಸನ್ನಿಧಿಯಲ್ಲಿ ನಾನು ಬೇಡಿಕೊಳ್ಳಲು ಎಲ್ಲ ಭೀತಿಯಿಂದ ಅಥವಾ ಎಲ್ಲ ಭಯದಿಂದ ಆತನನ್ನು ಬಿಡುಗಡೆ ಮಾಡಿದಂತ ಅಲ್ಲ. ಓದಿ. ಆತ ಸದುತ್ತರನ್ನು ದಯಪಾಲಿಸಿ ಎಲ್ಲ ಭೀತಿಯಿಂದ ನಾನು ಬಿಡುಗಡೆ ಮಾಡಿದನು. Psalms 34:4. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ಏನ್ ಮಾಡಿದ? ಆತನು ತಪ್ಪಿಸಿದನು, ಬಿಡುಗಡೆ ಮಾಡಿದನೆಂಬುದಾಗಿ ಅಲ್ಲಿ ಆತನು ಸಾಕ್ಷಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಹಾಗಾದ್ರೆ ಎಲ್ಲ ಭಯಗಳಿಂದ ಪ್ರಧಾನವಾಗಿ ವೈರಿಗಳ ಭಯ. ಇವತ್ತು ನಮಗೆ ಯಾರು ವೈರಿ ಇಲ್ಲದಿದ್ರು ಅವರಿಗೆ ನಾವು ವೈರಿಗಳು. ಯಾಕೆ ವೈರಿಗಳು? ಬ್ರದರ್, ಮೊನ್ನೆವರೆಗೆ ಸೈಕಲಲ್ಲಿ ಬರ್ತಿತ್ತು, ಅವ್ರ ಬೈಕ್ ಹೇಗೆ ಬಂತು? ಬೈಕ್ ಅವರಿಗೆ ಮೊನ್ನೆವರೆಗೆ ಬೈಕಲ್ಲಿ ಬರ್ತಿದ್ರು, ಇವತ್ತು ಕಾರ್ ಬಂದಿದೆ. ಹೇಗೆ ಕಾರ್ ಬಂತು ಅವರಿಗೆ?
ಹೇಗೆ ಕಾರ್ ಬರ್ತಾ ಇದೆ? ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದುವಾಗ 100ರಲ್ಲಿ ಒಬ್ಬರಿಗೆ ಸಂತೋಷವಾದರೆ ಆಗ್ತದೆ, 99 ಜನರಿಗೆ ಹೊಟ್ಟೆ ಕಿಚ್ಚು ಉಂಟಾಗ್ತದೆ. ನಮ್ಮ ಸಭೆಯಲ್ಲಿ ಆಗಿಲ್ಲ. ನಮ್ಮ ಸಭೆಯಲ್ಲಿ ಎಲ್ಲರೂ ಆಶೀರ್ವಾದ ಹೊಂದುವಾಗ ತುಂಬ ಸಂತೋಷ. ಅಲ್ಲ ತುಂಬ ಸಂತೋಷ ಆಗ್ತದೆ. ಓ, ಆ ಬ್ರದರ್ಸ್ ಆಶೀರ್ವಾದ ಹೊಂದ್ತಾ ಇದ್ದಾರೆ, ಆ ಸಿಸ್ಟರ್ ಆಶೀರ್ವಾದ ಹೊಂದು ಅವರಿಗೆ ಕೆಲಸ ಸಿಕ್ಕಿತ್ತು, ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಮದುವೆ ಆಗ್ತಾ ಇದೆ, ಅವ್ರದ್ದು ಒಂದು ದೊಡ್ಡ ಮನೆ ಕಟ್ತಾ ಇದ್ದಾರೆ, ಅವರು ಮನೆ ಕಟ್ತಾ ಇದ್ದಾರೆ, ಸಂತೋಷ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಎಲ್ಲರಿಗೆ ಹಾಗೆ ಆಗೋದಿಲ್ಲ ಸಂತೋಷ. ಕಡಿಮೆ ಜನರಿಗೆ ಸಂತೋಷ ಆಗ್ತದೆ. ಹೊಟ್ಟೆ ಕಿಚ್ಚು ಊರ ಆರಂಭವಾಗ್ತದೆ. ಹೊಟ್ಟೆ ಕಿಚ್ಚಿನ ಮೂಲಕವೇ ಹೆಚ್ಚು ಜನರು ಯಾಕೆ ಮಾತಾಡೋದು ಗೊತ್ತುಂಟ? ಹೊಟ್ಟೆ ಉರಿಯನ್ನು ಆರಿಸೋದಕ್ಕಾಗಿ. ಅವ್ರು ಹರ್ಷೋದೊಂದು ನೋಡಲಿಕ್ಕೆ ಆಗೋದಿಲ್ಲ. ಮೊನ್ನೆ ದಿವಸ ವಿದೇಶಕ್ಕೆ ಹೋದಾಗ ಒಳ್ಳೆ ರ್ಯಾಂಕ್ ಪಡೆದು ಫಸ್ಟ್ ಕ್ಲಾಸ್ ಅವ್ರ ಮಗಳು ಬಂದಿದ್ದಾರೆ. ಅವ್ರು ಯಾರಿಗೂ ಹೇಳಲಿಲ್ಲ ಎಂಬುದಾಗಿ ಹೇಳಿದರು. ನಾನು ಕೇಳಿದ್ದು, ಯಾಕೆ ಬ್ರದರ್ ನೀವು ಯಾಕೆ ಹೇಳಲಿಲ್ಲ? ಒಂದು ಇಷ್ಟು ಒಳ್ಳೆಯ ಸುದ್ದಿ ಅಲ್ವಾ, ಇಷ್ಟು ಒಳ್ಳೆಯ ವಿಷಯ ಅಲ್ಲ? ಆಗ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನಾನು ಅನುಭವಿಸಿದ್ದೇನೆ ಪಾಸ್ಟರ್, ನಾನು ತುಂಬ ಅನುಭವಿಸಿದ್ದೇನೆ. ಯಾವುದೇ ಆಶೀರ್ವಾದದ ಬಗ್ಗೆ ಯಾರ್ಯಾವುದು ಹೇಳಿ ನಮ್ಮ ಸ್ವಂತದವರೇ ತೊಂದರೆ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಕಾರ್ಯಗಳನ್ನು ಮಾಡ್ತಾರೆ. ಅನುಭವಿಸಿ ಸಾಕು. ಅದಕ್ಕೆ ಈಗ ಯಾವ ಆಶೀರ್ವಾದ ಹೊಂದಿದ್ರು ನಮಗೆ ಆಶೀರ್ವಾದ ಮಾಡಿದ ದೇವರಿಗೆ ಉಪಕಾರ ಹೇಳೋದು ಅಷ್ಟೇ. ಇನ್ನೊಬ್ಬರಿಗೆ ಯಾಕೆ ಹೇಳಿ ನಾವು ಕೋಲು ಕೊಟ್ಟು ಪೆಟ್ಟು ತಿನ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಮೊನ್ನೆ ಒಬ್ಬ ಸಹೋದರ ನನಗೆ ಹೇಳ್ತಾ ಇದ್ದಾರೆ, ಅವರ ಮಗಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಒಳ್ಳೆ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಆದರೆ ಅವ್ರು ಭಯಪಡ್ತಾ ಇದ್ದಾರೆ. ಇನ್ನೊಂದು ಅವರ ಸಹೋದರಿಗೋ ಇನ್ಯಾರಿಗೋ ಹೇಳಲಿಕ್ಕೆ ಭಯಪಡ್ತಾರೆ. ಕಾರಣ ಏನು? ಅವ್ರು ಹೇಳ್ತಾ, ಅವನು ಅನುಭವಿಸಿದ್ದೇನೆ, ಕಾರ್ಯ ಮಾಡಲಿಕ್ಕೆ ಅವ್ರಿಗೆ ವಿರೋಧವಾಗಿ ಕಾರ್ಯಗಳು ಯಾರು? ಹೊರಗಿನ ಜನರಿಂದ ಅಲ್ಲ, ಸ್ವಂತ ಜನರಿಂದ ಅಲ್ಲ. ವೈರಿಗಳಾಗಿ ಎದುರುವುದು ಎಲ್ಲಿಂದ ಗೊತ್ತುಂಟಾ? ದಾವಿದೊಂದು ಮಾತು ಹೇಳ್ತಾರೆ, ಕೀರ್ತನೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ ನೋಡುವ. ಸಾಮ್ ಚಾಪ್ಟರ್ 3 1 ಓದಿ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ವಿರೋಧಿಗಳು ತುಂಬಾ ಇದ್ದಾರೆ, ಅದೌದು. ಆದ್ರೆ ವೈರಿಗಳಾಗಿ ನಿಂತವರುಂಟಲ್ಲ, ವೈರಿಗಳು ನಿಂತವರೆಂದ್ರೆ ಅರ್ಥ ಏನು ಗೊತ್ತುಂಟಾ? ನಿಂತು ಕ್ರಿಯೆ ಮಾಡೋದು, ಹೋರಾಡುದು. ಇವನನ್ನು ಹೇಗಾದ್ರೂ ಹಾಳು ಮಾಡಬೇಕು, ಇವಳನ್ನು ಹೇಗಾದ್ರೂ ಹಾಳು ಮಾಡಬೇಕು, ಇವನನ್ನು ಮೇಲೆ ಹೋಗಲಿಕ್ಕೆ ಬಿಡಲೇಬಾರದು, ಇವನ ಕುಟುಂಬ ಸರ್ವನಾಶವಾಗಿ ಹೋಗಬೇಕು, ಇವನ ಸೇವೆ ಸರ್ವನಾಶವಾಗಿ ಹೋಗಬೇಕು, ಇವನ ಕೆಲಸ ಹಾಳಾಗಿ ಹೋಗಬೇಕು. ಹೋರಾಡು. ವೇದಿಕೆಗಳಾಗಿ ನಿಂತವರೆಂದ್ರೆ ಅರ್ಥ ಏನು ಗೊತ್ತುಂಟಾ? ಯುದ್ಧಕ್ಕಾಗಿ ನಿಲ್ಲುವುದು, ಕ್ರಿಯೆಗಳನ್ನು ಮಾಡ್ತಾ ಇರುವುದು. ಹಲ್ಲೆಲೂಯಾ. ಅವರಿವರಲ್ಲಿ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇರೋದು. ಹಾಗೆ ಅಂತೆ, ಹೀಗೆ ಅಂತೆ, ಹಾಗೆ ಅಂತೆ, ಹೀಗೆ ಅಂತೆ, ಸುಮ್ಮನೆ ಕ್ರಿಯೇಟ್ ಮಾಡೋದು. ಇದು ನಾನೀಗ ಹೇಳುವಂಥ ವಿಷಯಗಳು ಹೊರಗಿನವರ ವಿಷಯ, ಅವಿಶ್ವಾಸಿಗಳ ವಿಷಯ ಅಲ್ಲ, ವಿಶ್ವಾಸಿಗಳಲ್ಲೇ ನಡೆಯುವಂಥ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ದೇವರು ನಮ್ಮನ್ನು ಕರೆದದ್ದು ಯಾಕೆ ಗೊತ್ತುಂಟಾ? 1 ಪೇತ್ರ 3:9 ಓದಿ. 1 Peter chapter 3:9. ಇನ್ನೊಂದು ವ್ಯಕ್ತಿಯನ್ನು ಆಶೀರ್ವಾದ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದುವಾಗ, ಒಬ್ಬ ವ್ಯಕ್ತಿ ಅಭಿವೃದ್ಧಿ ಹೊಂದುವಾಗ ನಾವು ನೋಡಿ ಸಂತೋಷ ಪಡಬೇಕೇ ವಿನಃ ಅವನಿಗೆ ವಿರುದ್ಧವಾಗಿ, ಅವಳಿಗೆ ವಿರುದ್ಧವಾಗಿ ಕ್ರಿಯೆಗಳನ್ನು ಮಾಡಲಿಕ್ಕೆ ಹೋದರೆ ನಮಗಿರುವ ಆಶೀರ್ವಾದವನ್ನು ನಾವು ಕಳ್ಕೊಳ್ಬೇಕಾಗುತ್ತದೆ. ಓದಿ 1 Peter 3:9. 1 ಪೇತ್ರ 3:9. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ದೇವರು ನಮ್ಮನ್ನು ಕರೆದದ್ದು ಯಾಕೆ? ಅಪಕಾರಕ್ಕೆ ಅಪಕಾರ ಮಾಡುವುದಕ್ಕಾಗಿ ಅಲ್ಲ, ನಿಂದೆಗೆ ನಿಂದೆ ಮಾಡುವುದಕ್ಕಾಗಿ ಅಲ್ಲ, ನಾವು ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಆಶೀರ್ವಾದ ನಾವು ಬಾಧ್ಯವಾಗಿ ಹೊಂದುತ್ತಾ ಇಲ್ಲ. ಕಾರಣ ಏನು? ಶಾಪಿಸ್ತೇವೆ ನಾವು. ಅವರಿಗೆ ಎಲ್ಲಿಂದಲೂ ಹಣ ಬರ್ತಾ ಇದೆ, ಅವನು ಎಲ್ಲಿಯೇ ಕಳ್ಳತನ ಮಾಡಿರಬೇಕು, ಅವಳು ಎಲ್ಲಿಯೇ ದರೋಡೆ ಮಾಡಿರಬೇಕು, ಯಾರಿಗೂ ಅವನು ಮೋಸ ಮಾಡಿರಬೇಕು. ಸುಮ್ಮನೆ ನಾವೇನು ಮಾಡ್ತೇವೆ? ಕಾರಣ ಅದು ಹೊಟ್ಟೆಯಲ್ಲಿ ಉರಿ ಇತ್ತಲ್ಲ, ಮೇಲೆ ಬರುವಾಗ ನೋಡಲಿಕ್ಕೆ ಆಗಲ್ಲ, ಅಷ್ಟೇ, ವಿಷಯ ಅಷ್ಟೇ ಇರುವುದು. ಹೊಟ್ಟೆ ಕಿಚ್ಚು ಎಂಬಂಥ ಇದನ್ನು ನಾವು ಸಾಯಿಸಬೇಕು. ಹೊಟ್ಟೆ ಕಿಚ್ಚಿರುವವರೆಗೆ ನಮಗೆ ಆಶೀರ್ವಾದ ಇಲ್ಲ. ಎಲ್ಲಿವರೆಗೆ ನಾವು ಹೊಟ್ಟೆ ಕಿಚ್ಚು ಪಡ್ತೇವೆ, ಇನ್ನೊಬ್ಬಳ ಕುರಿತಾಗಿ ಹೊಟ್ಟೆ ಕಿಚ್ಚು ಪಡ್ತೇವೆ, ಅಲ್ಲಿವರೆಗೆ ನಾವು ಆಶೀರ್ವಾದ ಹೊಂದಲ್ಲ, ನಾವು ಉದ್ಧಾರ ಆಗಲ್ಲ. ಎಷ್ಟು ಬೇಕಾದರೆ ಪ್ರಾರ್ಥನೆ ಮಾಡಿ, 40 ದಿವಸ ಉಪವಾಸ ಅಲ್ಲ, 100 ದಿವಸ ಉಪವಾಸ ಮಾಡಿ, ಸಿಗಲ್ಲ ಆಶೀರ್ವಾದ. ಒಳಗಿನ ಜೀವಿತ ನಮ್ಮದು ಬದಲಾಗದಿದ್ದಾರೆ, ಒಳಗಡೆ ಪರಿವರ್ತನೆ ಬರದಿದ್ದಾರೆ, ನಾವು ಎಷ್ಟು ಉಪವಾಸ ಮಾಡಿ,
ಎಷ್ಟು ಸತ್ಯವೇದ ಬೇಕಾದರೆ ಮೊಣಕಾಲಲ್ಲಿ ಬೇಕಾದರೆ ನೀವು ಬೈಬಲ್ ಓದಿ ಆಶೀರ್ವಾದ ಸಿಗಲ್ಲ. ಒಳಗೆ ಪರಿವರ್ತನೆ ಬರದಿದ್ದಾರೆ, ಒಳಗಡೆ ರೂಪಾಂತರ ಬರದಿದ್ದಾರೆ, ಎಷ್ಟು ಬೇಕಾದರೆ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿ, ಗಂಟೆಗಟ್ಟಲೆ ಮೊಣಕಾಲಲ್ಲಿ ಬೈಬಲ್ ಓದಿ, ನಿಮಗೆ ಆಶೀರ್ವಾದ ಸಿಗಲ್ಲ. ನಮ್ಮ ಜೀವಿತದಲ್ಲಿ ಪರಿವರ್ತನೆ ಬರಬೇಕು. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಯನ್ನು ದೇವರು ಆಶೀರ್ವಾದಿಸುವಾಗ ಸಂತೋಷ ಪಡಲಿಕ್ಕೆ ನಾನು ಆಗ್ತಾ ಇಲ್ಲ, ತೊಂದರೆ ಇಲ್ಲ. ಹೊಟ್ಟೆ ಕಿಚ್ಚಾದ್ರೆ ಮಾಡಿ ಏನೋ ಒಂದು ವಿರುದ್ಧ ಮಾತನಾಡಿ ಏನೋ ಒಂದು ನಾವು ಇದು ಮಾಡುವುದಕ್ಕಿಂತ ಸುಮ್ಮನಾದರೆ ಇರಬೇಕು. ನಾವು ಕೊಡಲಿಲ್ಲಲ್ಲ ವ್ಯಕ್ತಿಗೆ, ನಾವು ಕೊಡ್ತೇವೆ ಆ ವ್ಯಕ್ತಿಗೆ, ನಾವು ಕೊಡಲಿಲ್ಲ ವ್ಯಕ್ತಿಗೆ, ನಾವು ಕೊಡಲಿಲ್ಲ, ನಾವು ಮೇಲೆ ಕೆತ್ತಲಿಕ್ಕೆ ಇದು ಮಾಡಲಿಲ್ಲ. ಸುಮ್ಮನೆ ನಾವು ಯಾಕೆ ಮಾತನಾಡಿ ನಮ್ಮ ಸುಮ್ಮನೆ ಅವಾಗಲೇ ಹೇಳಿದೆ ಅಲ್ಲ, ಸುಮ್ಮನೆ ಮಾತನಾಡುವ ಮಾತುಗಳ ವಿಷಯದಲ್ಲಿ ಏನುಂಟು? ನ್ಯಾಯ ತೀರ್ಪು ಉಂಟು. ಒಂದು ವಾಕ್ಯ ಓದಿ, ಎಫೆಸ ಪತ್ರಿಕೆ 5ನೇ ಅಧ್ಯಾಯ, ಎಫೆಸ 5:6ನೇ ವಾಕ್ಯ ಓದಿ ನೋಡುವ. ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಕಿವಿಗೊಟ್ಟು ಏನು ಮಾಡಬಾರ್ದು? ಮೋಸ ಹೋಗಬಾರ್ದು. ಹುರುಳಿದ್ದ ಮಾತುಗಳನ್ನು ಆಡುವವರಿಗೆ ಏನು ಮಾಡಬಾರ್ದು? ಮೋಸ ಹೋಗಬಾರ್ದು. ಹುರುಳಿದ್ದ ಮಾತುಗಳನ್ನು ಆಡುವವರಿಗೆ ಏನು ಮಾಡಬಾರ್ದು? ನಾವು ಕಿವಿಗೊಟ್ಟು ಏನು ಮಾಡಬಾರ್ದಂತೆ, ನಾವು ಮೋಸ ಹೋಗಬಾರ್ದು. ಅಂತ್ಯ ಕೃತ್ಯಗಳ ನಿಮಿತ್ತ ದೇವರ ಕೋಪವು ಆತನಿಗೆ ಅವಿಧೇಯರಾಗುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಹೊಟ್ಟೆ ಕಿಚ್ಚು ಒಳಗಡೆ ಇದ್ರೆ ಪಶ್ಚಾತ್ತಾಪ ಪಡುವಣ, ಒಳಗಡೆ ಹೊಟ್ಟೆ ಕಿಚ್ಚು ಇದ್ದರೆ ಪಶ್ಚಾತ್ತಾಪ ಪಡೋಣ, ದೇವರ ಬಳಿ ಕ್ಷಮೆ ಕೇಳೋಣ. ನನ್ನ ಮುಂದುಗಡೆ ಒಂದು ಸಹೋದರನ ದೇವರು ಎತ್ತುತ್ತಾ ಇದ್ದಾನೆ, ಸಂತೋಷ ಪಡೋಣ. ನನ್ನ ಮುಂದುಗಡೆ ಒಬ್ಬ ಸಹೋದರನ ದೇವರು ಎತ್ತುತ್ತಾ ಇದ್ದಾನೆ, ಸಂತೋಷ ಪಡೋಣ. ನನ್ನ ಮುಂದೆ ಇನ್ನೊಂದು ಮಗುವಿನ ರ್ಯಾಂಕ್ ಒಳ್ಳೆಯದು ಬರ್ತಾ ಇದೆ, ಸಂತೋಷ ಪಡೋಣ. ನನ್ನ ಮುಂದೆ ಇನ್ನೊಂದು ವ್ಯಕ್ತಿಯ ವ್ಯಾಪಾರ ಹೆಚ್ಚುತ್ತಾ ಇದೆ, ಸಂತೋಷ ಪಡೋಣ. ಅಲ್ಲಲ್ಲಿಯ ನಾವು ಯಾಕೆ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡಬೇಕು? ಇದು ವಿಶ್ವಾಸಿಗಳ ಗುಣ ಸ್ವಭಾವ ಅಲ್ಲ. ಇದು ಹೊಟ್ಟೆ ಕಿಚ್ಚು ಯಾರಿಂದ ಬರುವಂಥದ್ದು? ಸೈತಾನನಿಂದ. ಹೊಟ್ಟೆ ಕಿಚ್ಚು ಯಾರಿಂದ ಬರ್ತದೆ? ಸೈತಾನನಿಂದ. ಅಲ್ಲೇ ಗೊತ್ತಾಗ ನನ್ನ ಒಳಗಡೆ ಯಾರಿದ್ದಾನಂತ. ಅಲ್ಲಲುಯ್ಯ, ಪ್ರೈಸ್ ದ ಲಾರ್ಡ್. ಓಕೆ, ಮುಂದಕ್ಕೆ ಕಂಟಿನ್ಯೂ. 2 ಸಾಮುವೇಲ್ ಚಾಪ್ಟರ್ 7. ಎಲ್ಲಿ ಹೋದ್ರೂ ಅಲ್ಲಿ ಇರಬೇಕು ಒಂದು ಬೆರಳು ನಿಮ್ಮದು. 2 ಸಾಮುವೇಲ್ ಚಾಪ್ಟರ್ 7 ದಾವೀದನ ಬೀಗದ ಕೈಯ ಆಶೀರ್ವಾದಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ. ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ನಾನು ಅವರನ್ನು ಕುಗ್ಗಿಸುವುದಿಲ್ಲ. ನೋಡಿ, ನ್ಯಾಯಸ್ಥಾಪಕರ ಕಾಲವನ್ನು ನೋಡುವುದಾದರೆ ಕೇವಲ ಫಿಲಿಸ್ಟಿಯರು ಅಥವಾ ಇವರು ಯಾರು ಅಮಲೇಕ್ಯರು, ಈ ಜನಾಂಗಗಳೆಲ್ಲ 5 ವರ್ಷ, 10 ವರ್ಷ, 15 ವರ್ಷ, 18 ವರ್ಷ ಹೀಗೆ ವರ್ಷಗಟ್ಟಲೆ ಇಸ್ರೇಲರ ಮೇಲೆ ಅವರು ದೊರೆತನ ಮಾಡಿದ್ರಂತೆ. ಯಾಕೆ ದೊರೆತನ ಮಾಡಿದ್ರು? ದೇವ ಜನರಾದ ಇಸ್ರೇಲರು ದೇವದ್ರೋಹಿಗಳಾದುದರಿಂದ, ಅವರು ವಿಗ್ರಹಾರಾಧನೆಗೆ ಮುಂದಾದದರಿಂದ, ಸತ್ಯದೇವರನ್ನು ಬಿಟ್ಟದ್ದರಿಂದ, ಐಗುಪ್ತ ದೇಶದ ದಾಸತ್ವ ತಮ್ಮನ್ನು ಬಿಡುಗಡೆ ಮಾಡಿದ ದೇವರನ್ನು ಮರೆತು ಹೋದದರಿಂದಾಗಿ ದೇವರು ವೈರಿಗಳ ಕೈಗೆ ಒಪ್ಪಿಸಿದ. ವೈರಿಗಳೇನು ಮಾಡಿದ್ರು? ಅವರನ್ನು ಕುಗ್ಗಿಸಿದ್ರು. ವೈರಿಗಳೇನು ಮಾಡಿದ್ರು? ಒಂದೆರಡು ವಾಕ್ಯ ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ ನೋಡುವ. ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 6 ಓದಿಕೊಳ್ಳೋಣ. ಇಸ್ರೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಹಸ್ತವು ಬಲಗೊಂಡದರಿಂದ ಇಸ್ರೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನ್ಯರು, ಅಮಾಲೇಕ್ಯರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತ್ಯದವರೆಗೆ ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು
ಅಸಂಖ್ಯ ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರೇಲರು ಮಿದ್ಯಾನರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. ಏನಾದ್ರು ಅವರು ಬಲು ಕುಗ್ಗಿ ಹೋಗಿ ದೇವರಿಗೆ ಮೊರೆ ಇಟ್ಟರು. ಅವರು ಬಲು ಕುಗ್ಗಿ ಹೋದರು. ಪ್ರೈಸ್ ಗಾಡ್. ಮಿದ್ಯಾನ ದೆಸೆಯಿಂದ ಅವ್ರೇನಾದ್ರಂತೆ ಕುಗ್ಗಿ. ಈಗ ಶತ್ರು ನೋಡಿ, ಅನೇಕ ಸಲ ದೇವರು ಸೈತಾನನ ಕೈಗೆ ಒಪ್ಪಿಸಿಕೊಡುವಂಥದ್ದು ಯಾಕೆ ಗೊತ್ತುಂಟ? ದೇವರ ಮಕ್ಕಳನ್ನು ಒಪ್ಪಿಸಿಕೊಡ್ತಾನ. ಲೂಕನ ಪುಸ್ತಕ 22 ಅಧ್ಯಾಯ 31-32 ವಾಕ್ಯ ಓದುವಾಗ ಯೇಸು ಸ್ವಾಮಿ ಪೇತ್ರನ ನೋಡುತ್ತಾ ಆತನು ಹೇಳ್ತಾ ಇದ್ದಾನೆ, ಸಿಮೋನನೇ ಸಿಮೋನನೇ, ಸೈತಾನನು ಗೋಧಿಯಂತೆ ನೀನು ಒನೆಯಬೇಕೆಂದು ನನ್ನ ಬಳಿ ಅಪ್ಪಣೆ ಕೇಳಿಕೊಂಡನು. ನಿನ್ನ ನಂಬಿಕೆ ಕುಂದಿ ಹೋಗದೆ ಇರುವುದಕ್ಕಾಗಿ ನಾನು ನಿನಗೋಸ್ಕರ ಪ್ರಾರ್ಥಿಸಿದ್ದೇನೆ. ನೀನು ಬಲ ಹೊಂದಿದ ನಂತರ, ನೀನು ಅಥವಾ ತಿರುಗಿದ ನಂತರ ನಿನ್ನ ಸಹೋದರನನ್ನು ದೃಢಪಡಿಸು ಎಂಬುದಾಗಿ ಅಲ್ಲಿ ಕರ್ತನ ಸ್ವಾಮಿ ಹೇಳ್ತಾ ಇದ್ದಾನೆ. ಅಂದರೆ ಸೈತಾನನು ಶೋಧಿಸುವುದಕ್ಕಾಗಿ, ಪೇತ್ರ ನಂಬಿಕೆ ಶೋಧಿಸುವುದಕ್ಕಾಗಿ ಯೇಸು ಸ್ವಾಮಿಯಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಕಾರಣ ಏನು ಗೊತ್ತುಂಟ? ವೈರಿ ಏನು ಮಾಡ್ತಾನೆ ಗೊತ್ತುಂಟ? ಅನೇಕ ಶೋಧನೆ ನಮ್ಮ ಜೀವಿತದಲ್ಲಿ ತರುವುದರ ಮೂಲಕವಾಗಿ ನಮ್ಮನ್ನು ಕುಗ್ಗಿಸುತ್ತಾನೆ. ಕುಗ್ಗಿ ಹೋಗುವಾಗ ನಾವು ಏನಾಗ್ತೇವೆ? ದೇವರಿಗೆ ಆತುಕೊಳ್ತೇವೆ, ದೇವರನ್ನ ಮೊರೆ ಇಡುತ್ತೇವೆ. ದೇವ್ರನ್ನ ಏನು ಮಾಡ್ತೇವೆ ನಾವು? ಮೊರೆ. ಅದಕ್ಕಾಗಿ ಇಲ್ಲಿ ದೇವರು ದಾವೀದನಿಗೆ ನಾತಾನನ ಮೂಲಕ ಮಾತಾಡುವಾಗ ಏನು ಹೇಳ್ತಾ ಇದ್ದಾನೆ? ವೈರಿಗಳ ಮುಂದೆ ಕುಗ್ಗಿಸಿದಂತೆ ಇನ್ನು ಮುಂದೆ ಅವ್ರನ್ನ ಏನು ಮಾಡುವುದಿಲ್ಲ, ನಾನು ಕುಗ್ಗಿಸುವುದಿಲ್ಲ. ಮುಂದೆ ಓದಿ 2 ಸಾಮ್ಯುಯೇಲ್ chapter 7. ನೀವು ಶತ್ರುವಿನ ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ನೀವು ಶತ್ರುವಿನ ಭಯ ಇಲ್ಲದೆ ಸುಖದಿರುವಂತೆ ನಾನು ಮಾಡುವೆನು. ಶತ್ರುವಿನ ಭಯ ಇಲ್ಲದೆ ಸುಖದಿಂದ ಇರುವಂತೆ ನಾನೇನು ಮಾಡ್ತೇನೆ. ಹಾಗಾದರೆ ಶತ್ರುಗಳ ಭಯ ಇಲ್ಲದ ಹಾಗೆ ದೇವರು ನಮ್ಮನ್ನು ಆಸ್ವಾದಿಸಿ ಆತ ನಡೆಸುತ್ತಾನೆ. ಇವತ್ತು ಅನೇಕರು ಅಯ್ಯೋ ಅವರು ಮಾಡಿದ್ದಾರೋ, ಇವರು ಮಾಡಿದ್ದಾರೋ, ಅವರು ಮಂತ್ರ ಮಾಡಿದ್ರು, ಇವರು ಮಂತ್ರಿದ್ರು, ಭಯದೊಂದಿಗೆ ಜೀವಿಸುವಂಥವರು ಎಷ್ಟೋ ಜನರನ್ನು ನೋಡಲಿಕ್ಕೆ ನಮಗೆ ಸಾಧ್ಯ. ಆದರೆ ಶತ್ರುವಿನ ಭಯ ಇಲ್ಲದ ಹಾಗೆ ದೇವರು ನಮ್ಮನ್ನು ಮಾಡ್ತಾನೆ ಎಂಬುದಾಗಲಿ ವಾಗ್ದಾನದಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಓದಿ. ಇದಲ್ಲದೆ ಯೆಹೋವನಾದ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ಯಾಕೆ ದೇವರು ಯಾಕೋಬನಿಗೆ ಹೇಳಿದ, ನಿನಗಾಗಿ ಒಂದು ಮನೆ ನಾನು ಕಟ್ತೇನೆ? ಯಾಕಂದರೆ 7ನೇ ಅಧ್ಯಾಯ 2ನೇ ವಾಕ್ಯದಿಂದ ಓದಿದ್ರೆ, ಅದು ಸೇಮ್ 2 ಸಾಮ್ಯುಯೇಲ್ 7ನೇ ಅಧ್ಯಾಯದಲ್ಲಿ ಓದಿದ್ರೆ, ಪ್ರವಾದಿಯಾದ ನಾತಾನನ್ನು ಕರೆದು ತನ್ನ ಹೃದಯದ ಆಸೆ ದೇವರಿಗೋಸ್ಕರವಾಗಿ ಒಂದು ಮನೆ ಕಟ್ಟುವಂಥ ಒಂದು ತನ್ನ ಆಸೆಯನ್ನು ಆತನ ಪ್ರವಾದಿಯಾದ ನಾತಾನಿಗೆ ಹೇಳುವಂಥದ್ದು ನೋಡ್ತೇವೆ. ದಾವೀದನ ಹೃದಯದಲ್ಲಿ ಏನಿತ್ತು ಗೊತ್ತುಂಟ? ದೇವರಿಗಾಗಿ ಒಂದು ಮನೆ ಕಟ್ಟಬೇಕು, ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕೆಂಬಂಥ ಹೃದಯದ ಆಸೆ. ಅದು ಈಗ ದೇವರೇನು ಹೇಳ್ತಿದ್ದಾನೆ? ವಾಗ್ದಾನವಾಗಿ ದಾವೀದನಿಗೆ, ನಾನು ನಿನಗೋಸ್ಕರವಾಗಿ ಒಂದು ಮನೆ ಕಟ್ತೇನೆ. ನಾನು ಆಮೋಸ 9:11 ಓದಿ. ಆಮೋಸ್ chapter 9:11. ಆಮೋಸ 9:11. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ನನ್ನ ಜನರು ಏದೋಮಿನ ಮಿಕ್ಕ ಭಾಗವನ್ನು ಯೆಹೋವನ ಪ್ರಜೆ. ಹಲ್ಲೆಲೂಯಾ. ದಾವೀದನ ಬಿದ್ದು ಹೋದ ಗುಡಾರವನ್ನು ನಾನು ಏನು ಮಾಡ್ತೇನೆ ಅಂತ ದೇವರು ಹೇಳ್ತಿದ್ದಾನೆ? ಎತ್ತುತ್ತೇನೆ ಅಥವಾ ಕಟ್ಟುತ್ತೇನೆ ಎಂಬುದಾಗಿ ಅಲ್ಲಿ ದೇವರು ಮಾತನ್ನು ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಹಾಗಾದರೆ ದಾವೀದನಿಗಾಗಿ ಒಂದು ಮನೆಯನ್ನು ದೇವರು ಕಟ್ಟುವುದಕ್ಕೆ ಇಲ್ಲಿ ತೀರ್ಮಾನ ಮಾಡ್ತಾರೆ. ಕಾರಣ ಏನು ಗೊತ್ತುಂಟ? ದಾವೀದನು ದೇವರ ಆಲಯ ಕಟ್ಟುವುದಕ್ಕೋಸ್ಕರವಾಗಿ ಮುಂದಾದ. ಯಾವಾಗ ದೇವರ ಮನೆ ಕಟ್ಟುವುದಕ್ಕೆ ನಾವು ಮುಂದಾಗುತ್ತೇವೆ, ದೇವರ ಆಲಯವನ್ನು ಕಟ್ಟುವುದಕ್ಕೆ ನಾವು ಮುಂದಾಗ್ತೇವೆ, ಆವಾಗ ದೇವರು ನಮ್ಮ ಮನೆ ಕಟ್ಟುತ್ತಾನೆ. ಅಲ್ಲಲ್ಲಿಯ ಇವತ್ತು ದಿನಗಳಲ್ಲಿ ನೋಡುವುದಾದರೆ, ಒಬ್ಬ ವ್ಯಕ್ತಿ ಒಂದು ಸಭೆಯಲ್ಲಿ ಏನೋ ಪಾಪ ಮಾಡಿದ, ಸೇವಕರವನಿಗೆ ಏನು ಮಾಡ್ತಾರೆ? ಕರೆಕ್ಷನ್ ಮಾಡ್ತಾರೆ. ಅವನ ಕರೆಕ್ಷನ್ಗೆ ಒಳಗಾಗಲ್ಲ. ಕೊನೆಗೆ ಅವರ ಹಿಂದುಗಡೆ ನಿಂತು 10 ಜನ ಏನು ಮಾಡ್ತಾರೆ? ಅವನಿಗೆ ಸಪೋರ್ಟ್ ಆಗಿ ನಿಲ್ತಾರೆ. ಇವತ್ತು ದಿನಮಾನ ನಡೆಯುವಂಥ ಒಂದು ಸಂಗತಿಗಳು ಅನೇಕ ಸಭೆಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯ. ಆ ವ್ಯಕ್ತಿಗೆ ಮಾನಸಾಂತರ ಪಡಲಿಕ್ಕೆ ಅವಕಾಶ ಕೊಡೋದಕ್ಕಿಂತ ಬದಲು ಅನೇಕರು ಏನು ಮಾಡ್ತಾರೆ? ಆ ವ್ಯಕ್ತಿ ಹಿಂದುಗಡೆ ನಿಂತು ಅವನಿಗೆ ಸಪೋರ್ಟ್ ಮಾಡ್ತಾರೆ. ದುಃಖಕರವಾದ ಸಂಗತಿ. ಅವರು ಆಲಯ ಕಟ್ತಾ ಇದ್ದಾರೋ ಅಥವಾ ಆಲಯವನ್ನು ಕೆಡವಿತಾ ಇದ್ದಾರೋ ಅವರಿಗೆ ಮಾತ್ರ ಗೊತ್ತು. ತಪ್ಪು ಮಾಡಿದನಂತ ಒಂದು ವ್ಯಕ್ತಿ ಗೊತ್ತಿದ್ದ ಮೇಲೆ ಆ ವ್ಯಕ್ತಿಗೆ ಯಾವ ಒಬ್ಬ ವಿಶ್ವಾಸಿ ಪ್ರೋತ್ಸಾಹ ಕೊಡಬಾರ್ದು. ಅಲ್ಲಲ್ಲಿಯೇ ಅದು ಇವತ್ತು ಏನಾಗ್ತಾ ಇದೆ ಲೋಕದಲ್ಲಿ? ಉಲ್ಟಾಗ್ತಾನೆ. ದೇವರ ಸಭೆಯಲ್ಲಿ ಒಬ್ಬ ವ್ಯಕ್ತಿಗೆ ಕರೆಕ್ಷನ್ ಮಾಡುವಾಗ ಏನು ಮಾಡ್ತಾನೆ? ಮಾನಸಾಂತರ ಕೆಲವರು ಪಡ್ತಾರೆ. ದೇವರಿಗೆ ಸ್ತೋತ್ರ. ಅಂಥ ವ್ಯಕ್ತಿಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಹೌದು, ನಾನು ತಪ್ಪು ಮಾಡಿದ ಒಪ್ಪಿಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಆ ತಪ್ಪನ್ನು ಮುಂದಕ್ಕೆ ಅವರು ಮಾಡಲ್ಲ, ಅವ್ರು ತಮ್ಮ ಸರಿಪಡಿಸಿಕೊಳ್ತಾರೆ. ಆದರೆ ಇನ್ನೂ ಕೆಲವರು ಏನಾಗ್ತಾರೆ? ಮಾನಸಾಂತರ ಪಡಲ್ಲ. ಮಾನಸಾಂತರ ಪಡುವುದಲ್ಲ, ತಿರುಗಿ ಬಿಡ್ತಾರೆ. ಅವರ ಜೊತೆಯಲ್ಲಿ ಇನ್ನೂ ಕೆಲವರು ನಿಲ್ತಾರೆ. ಒಂದು ವಾಕ್ಯ ಓದಿ. ಜ್ಞಾನೋಕ್ತಿ ಪುಸ್ತಕದ 9ನೇ ಅಧ್ಯಾಯ 6-9 ವಾಕ್ಯ ಓದಿ. Proverbs chapter 9, 6-9. ಮೂಢರೇ, ಮೂಢತ್ವವನ್ನು ಬಿಟ್ಟು ಬಾಳಿರಿ,
ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಬೋಧಿಸುತ್ತಾಳೆ. ಧರ್ಮನಿಂದಕನನ್ನು ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು. ಧರ್ಮನಿಂದಕನ ಶಿಕ್ಷಿಸಿದ ಏನಾಗ್ತದೆ? ಧರ್ಮನಿಂದಕನನ್ನು ಶಿಕ್ಷಿಸುವುದು, ಕರೆಕ್ಷನ್ ಮಾಡಲಿಕ್ಕೆ ಹೋದರೆ ಅವನೇನು ಮಾಡ್ತಾನೆ? ಫಾರ್ ಎಕ್ಸಾಂಪಲ್, ಪಾಸ್ಟ್ ಒಬ್ಬ ವಿಶ್ವಾಸಿಯನ್ನು ಪಾಪ ಮಾಡುವಾಗ ಗದರಿಸಿದ್ರು, ಕರೆಕ್ಷನ್ ಮಾಡಿದ್ರು ಅಂತ ಎಣಿಸುವ. ಆ ವ್ಯಕ್ತಿ ಮಾನಸಾಂತರ ಪಡೆದಿದ್ರೆ ಅವನೇನು ಮಾಡ್ತಾನೆ? ಪಾಸ್ಟಿಗೆ ವಿರೋಧವಾಗಿ ಮಾತಾಡ್ತಾ ತಿರುಗಾಡ್ತಾ ಇರ್ತಾನೆ. ತನ್ನ ತಪ್ಪನವನ್ನು ಹೇಳುವುದಿಲ್ಲ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಸ್ಕೂಲಲ್ಲಿ ಕೆಲವು ಮಕ್ಕಳನ್ನು ನೋಡಿದ್ದೇವೆ. ಮನೆಗೆ ಬಂದು ಅಪ್ಪ ಅಮ್ಮಗೆ ಹೇಳ್ತಾರೆ, ಇವತ್ತು ನನಗೆ ಟೀಚರ್ ಹೊಡೆದ್ರು, ಟೀಚರ್ಗೆ ನನ್ನ ನೋಡಿದರೆ ಆಗಲ್ಲ. ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ. ಹಾಗಿರ್ತದ ಸ್ಕೂಲಲ್ಲಿ? ಖಂಡಿತ ಮಾಡಲ್ಲ. ಟೀಚರ್ ಯಾಕೆ ಹೊಡೆದಿರ್ಬೋದು ಮಗುವನ್ನು? ಸುಮ್ಮನೆ ಹೊಡೆಯುವುದಿಲ್ಲ ಮಗುವನ್ನು ಅಲ್ಲ. ಸ್ಕೂಲಲ್ಲಿ ಸುಮ್ಮನೆ ಮಗುವನ್ನು ಹೊಡೆಯುವುದಿಲ್ಲ. ಅಲ್ಲಿ ಏನೋ ಒಂದು ಕಾರಣ, ಏನೋ ಪೋಖ್ರಿ ಮಾಡಿರಬೇಕು. ಮೊದಲು ಟೀಚರ್ ಗದರಿಸ್ತಾರೆ, ಪುನಃ ಕೇಳದಿದ್ದರೆ ಒಂದು ಬೆತ್ತದಲ್ಲಿ ಹೊಡಿತಾರೆ. ಮಗುವಿನ ಮಾತನ್ನು ಕೇಳಿ ಜಗಳ ಮಾಡುವಂಥ ತಂದೆ ತಾಯಿಗಳು ಎಷ್ಟೋ ಇದ್ದಾರೆ ಲೋಕದಲ್ಲಿ. ಮಗು ಏನು ತಪ್ಪು ಮಾಡಿರ್ಬೋದು, ಅದಕ್ಕೋಸ್ಕರ ಟೀಚರ್ ಜೋರು ಮಾಡಿದಾರ ಅಥವಾ ಹೊಡೆದಿದ್ದಾರಂತ ಅದು ಒಳ್ಳೆಯದಕ್ಕೆ ಕೆಲವು ತಂದೆ ತಾಯಿ ತಗೊಳ್ತಾರೆ. ಆದರೆ ಎಷ್ಟೋ ತಂದೆ ತಾಯಿಗಳು ಕೋಪಗೊಂಡು ಟೀಚರ್ ಜೊತೆಗೆ ಹೋಗಿ ಜಗಳ ಮಾಡಿದ್ರು ಎಷ್ಟೋ ಜನ ಇದ್ದಾರೆ. ಸುಮ್ಮನೆ ಯಾರನ್ನು ಗದರಿಸುವುದಿಲ್ಲ. ಒಂದು ಟೀಚರ್ ಆಗಿರ್ಬೋದು, ಒಂದು ದೇವಸೇವಕರಾಗಿರ್ಬೋದು, ಸುಮ್ಮನೆ ಒಬ್ಬ ವಿಶ್ವಾಸಿಯನ್ನು, ಒಬ್ಬ ಸ್ಕೂಲಲ್ಲಿರುವಂಥ ಮಕ್ಕಳನ್ನು ಸುಮ್ಮನೆ ಗದರಿಸುವುದಿಲ್ಲ, ಸುಮ್ಮನೆ ಇದು ಮಾಡುವುದಿಲ್ಲ. ಅರ್ಥ ಆಯ್ತಲ್ಲ? ಅಲ್ಲೇನು ಕಾರಣ ಇರ್ತದೆ. ಜನರು ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಏನು ಹೇಳ್ತಾರೆ? ಮುಂಚೆ ಸಪೋರ್ಟ್ ಆಗಿ ನಿಲ್ತಾರೆ. ಯಾವ ತಂದೆ ತಾಯಿ ಕೂಡ ಮಕ್ಕಳಿಗೆ ಟೀಚರ್ ಹೀಗೆ ಮಾಡಿದ್ದು ಹಾಗೆ ಮಾಡಿದ್ದು ಅಂತ ಹೇಳುವಾಗ ಸಪೋರ್ಟ್ ಆಗಿ ನಿಲ್ಲಬಾರ್ದು. ಪರೀಕ್ಷೆ ಮಾಡಬೇಕು. ಏನು ನಡೆದಿದೆ, ಅರ್ಥ ಇದೆಲ್ಲ, ಏನು ನಡೆದಿದೆ ನೋಡಬೇಕು. ಮೊದಲು ಏನು ನಡೆದಿದೆ ಅಂತ ನಾವು ನೋಡಿ ನಂತರನಾಗಿ ನಾವು ಏನು ಮಾಡಬೇಕು? ಮಕ್ಕಳನ್ನು ಕೂಡ ಕರೆಕ್ಷನ್ ಮಾಡಬೇಕು ನಾವು. ಅದು ಇವತ್ತಿನ ದಿನಮಾನಗಳಲ್ಲಿ ಧರ್ಮ ನಿಂದಕನನ್ನು ಶಿಕ್ಷಿಸುವವನು ತನ್ನನ್ನೇ ಅವಮಾನಕ್ಕೆ ಒಳಪಡಿಸ್ತಾನಂತ. ಮಾನಸಾಂತರ ಪಡೆದಿರುವ, ತನ್ನ ಜೀವಿತವನ್ನು ಬದಲಾಯಿಸಿರುವ ಒಬ್ಬ ವ್ಯಕ್ತಿಗೆ ಕರೆಕ್ಷನ್ ಮಾಡಲಿಕ್ಕೆ ಹೋದ್ರೆ ಏನಾಗ್ತಾನೆ? ಅವನೆಲ್ಲ ಡಂಗೂರಕ್ಕೆ ಸಾರ್ಕೊಂಡು ಹೇಳ್ತಾ ಇರ್ತಾನೆ. ಏನು ಇಲ್ಲ ಸಲ್ಲದ್ದನ್ನು ಆರೋಪ ಹೊರಿಸಿ ಹೇಳ್ಕೊಡ್ತಾ ತಿರುಗಾಡ್ತಾ ಇರ್ತಾನೆ. ಮುಂದೆ ಓದಿ. ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು. ಕೆಟ್ಟವನನ್ನು ಗದರಿಸುವವನಿಗೆ ಏನಾಗ್ತದೆ ಅಂತೆ? ಕಳಂಕ ಆಗ್ತದೆ ಅಂತೆ. ಮುಂದೆ ಧರ್ಮನಿಂದಕನನ್ನು ಗದರಿಸಬೇಡ. ವಾಕ್ಯ ಏನಿರ್ತದೆ? ಧರ್ಮನಿಂದಕನನ್ನು ಗದರಿಸಬೇಡ, ನಿನ್ನನ್ನು ಹಾಗೆ ಮಾಡುವನು. ನಿನ್ನನ್ನು ಅವನು ಏನು ಮಾಡ್ತಾನೆ? ಪ್ರೀತಿ ಮಾಡೋದಕ್ಕಿಂತ ಏನು ಮಾಡ್ತಾನೆ ಇವನೀಗ? ಹಾಗೆ ಮಾಡಿ. ನನ್ನನ್ನು ಟೀಚರ್ ನನಗೆ ಜೋರು ಮಾಡಿದ್ರಲ್ಲ, ನನಗೆ ಬುದ್ಧಿ ಹೇಳಿದ್ರಲ್ಲ, ನನಗೆ ಪಾಸ್ಟ್ ನನಗೆ ಕರೆಕ್ಷನ್ ಮಾಡಿದ್ರಲ್ಲ, ನನಗೆ ಜೋರು ಮಾಡಿದ್ರಲ್ಲ, ಒಳಗಿಂದ ಒಳಗೆ ಹಾಗೆ ಒಂದು ಕಡೆ ನಡೆದಿತ್ತು. ಎಲ್ಲಿ ಅಂತ ಹೇಳುವುದಿಲ್ಲ, ಒಂದು ಸಭೆಯಲ್ಲಿ ನಡೆದಂಥ ಘಟನೆ. ಒಂದು ಸಭೆಯಲ್ಲಿ ಪಾಸ್ಟ್ ಸ್ಟ್ರಿಕ್ಟ್ ಆಗಿದ್ರು. ನನಗೆ ಭಾರಿ ಇಷ್ಟ ಪಾಸ್ಟ್. ಈಗ ಪಾಸ್ಟ್ ಒಟ್ಟಿಗೆ ನಾನು ಎಷ್ಟೋ ದಿವಸಗಳನ್ನು ಕಳೆದಿದ್ದೇನೆ, ಎಷ್ಟೋ ತಿಂಗಳುಗಳನ್ನು ಕಳೆದಿದ್ದೇನೆ. ಅಲ್ಲಲ್ಲಿಯ ತುಂಬ ಇಷ್ಟ. ನನಗೆ ತುಂಬ ಪರಿಚಿತರು, ತುಂಬ ಸ್ನೇಹಿತರು. ಆ ಸಭೆಯಲ್ಲಿ ಅವರು ಏನಾದರೂ ತಪ್ಪುಕೊಂಡು ನೇರವಾಗಿ ಖಂಡಿಸ್ತಿದ್ರು, ಮತ್ತು ಸಪ್ರೇಟಾಗಿ ಕರೆದು ಅವರಿಗೆ ಬುದ್ಧಿ ಹೇಳುವುದು ಇವೆಲ್ಲ ಇತ್ತು. ಅವರು ಒಳ್ಳೆ ರೀತಿಯಲ್ಲಿ ಅವರನ್ನು ಇದು ಮಾಡ್ತಾಯಿದ್ರು, ಬೆಳೆಸ್ತಿದ್ರು ಆ ಸಭೆಯನ್ನು. ಒಂದು ಸಮಯದಲ್ಲಿ ಆ ಪಾಸ್ಟಿಗೆ ವಿರುದ್ಧವಾಗಿ ಒಂದು ತಪ್ಪಾದ ತಿಳುವಳಿಕೆ ಬಂದುಬಿಡ್ತು. ಆ್ಯಕ್ಚುಲಿ ಅದು ಅಲ್ಲ, ಒಂದು ಯಾರೊಬ್ಬರು ಬಂದು ಏನೋ ಒಂದು ಇದು ಮಾಡಿದ, ಆ ವ್ಯಕ್ತಿಯ ಜೊತೆ ಎಲ್ಲರೂ ನಿಂತು ಕಣ್ಣೀರಿಂದ ಹೋದರು ಆ ಪಾಸ್ಟ್. ಸತ್ಯವಾಗಿ ಹೇಳ್ತೇನೆ, ನಾನು ಕೈಯಲ್ಲಿ ಬೈಬಲ್ ಇದೆ, ನಡೆದಂಥ ಘಟನೆ. ಯಾರೆಲ್ಲ ವಿರೋಧವಾಗಿ ನಿಂತು ತೊಂದರೆ ಮಾಡಿದ್ರಲ್ಲ, ಅವರ ಮೇಲೆ ಶಾಪ ಬಂತು. ಇವತ್ತಿಗೂ ಸಮಾಧಾನ ಇಲ್ಲ. ಆ ಕೆಲವೊಂದು 4-5 ಫ್ಯಾಮಿಲಿಗಳುಂಟಲ್ಲ, ಇವತ್ತಿಗೂ ಆ ಫ್ಯಾಮಿಲಿಗಳನ್ನ ನೋಡ್ತಾ ಇದ್ದಾನೆ ಕಣ್ಣಲ್ಲಿ. ಯಾಕಂದರೆ ಕಣ್ಣೀರಿನ ಅಳುತ್ತಾ ಅವರು ಪಾಸ್ಟ್ ಅವರು ಹೋದರು ಕಣ್ಣೀರಿಂದ. ಇವತ್ತು ಸಂತೋಷವಾಗಿ ಆ ಕುಟುಂಬಗಳು ಯಾರು ಕಾರಣರಾಗಿದ್ರಲ್ಲ, ಇವತ್ತಿಗೂ ಸಂತೋಷದಿಂದ ಜೀವನ ಮಾಡ್ತಾ ಇಲ್ಲ. ಭಾರಿ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ಕಾರಣ ಏನು? ಇಷ್ಟೇ, ಪಾಸ್ಟ್ ಯಾವಾಗಲೂ ಕರೆಕ್ಷನ್ ಮಾಡ್ತಿದ್ರು, ಬುದ್ಧಿ ಹೇಳಿದ್ರು, ಇದು ಅವರಿಗೆ ಇಷ್ಟ ಇರಲಿಲ್ಲ. ಹಲ್ಲೆಲೂಯಾ. ಹಾಗೆ ಮಾಡ್ತಾನೆ ಧರ್ಮನಿಂದಕನನ್ನು ಇದು ಮಾಡಿದ್ರೆ ಏನು ಮಾಡ್ತಾನೆ ಅಂತ ಅವನು. ಹಾಗೆ ಮುಂದೆ ಓದಿ ಜ್ಞಾನೋಕ್ತಿ 9.
ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು. ಜ್ಞಾನಿಗೆ ಉಪದೇಶಿಸಿದ್ರೆ ಅವನೇನು ಮಾಡ್ತಾನಂತೆ? ಹೆಚ್ಚಿಗೆ ಜ್ಞಾನವನ್ನು ಆತನು ಹೊಂದಿಕೊಳ್ತಾನೆ. ಜ್ಞಾನವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು. ಜ್ಞಾನವಂತನನ್ನು ಗದರಿಸಿದ್ರೆ ಅವನು ಏನು ಮಾಡ್ತಾನೆ? ಅವನು ಪ್ರೀತಿಸುವನು. ಪ್ರೀತಿ ಮಾಡ್ತಾನೆ. ಜ್ಞಾನವಂತನ ಗದರಿಸಿ ಏನು ಮಾಡ್ತಾನೆ? ಅವನು ಪ್ರೀತಿ ಮಾಡ್ತಾನೆ. ಒಬ್ಬ ಪಾಸ್ಟರ್ ಇವತ್ತು ಈ ಲೋಕದಲ್ಲಿ ಇಲ್ಲ, ಅವರು ನನ್ನ ಫ್ರೆಂಡ್ ಆಗಿದ್ರು, ಒಂದು ದೊಡ್ಡ ಸಭೆಯ ಒಂದು ಸೇವಕರಾಗಿದ್ದರು. ಇವತ್ತು ಲೋಕ ಬಿಟ್ಟು ಹೋಗಿದ್ದಾರೆ, ಕರ್ತನಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಜೀವಂತ ಲೋಕದಲ್ಲಿರುವಾಗ ಲೋಕ ಪ್ರಖ್ಯಾತರಾದ ಸೇವಕರಾಗಿದ್ದರು. ದೇವರು ಶಕ್ತವಾಗಿ ಅವ್ರನ್ನ ಉಪಯೋಗ ಮಾಡಿದ. ಅವರು ನನಗೆ ಯಾವಾಗಲೂ ಹೇಳುವಂಥ ಒಂದು ಮಾತು, ನಾನು ಸತ್ಯವೇದ ಶಾಲೆ ಮುಗಿಸಿ ನನ್ನ ಸೀನಿಯರ್ ಪಾಸ್ಟರ್ ಜೊತೆಯಲ್ಲಿ ನಾನು ಸಹ ಸೇವಕನಾಗಿ ಬಂದೆ. ಸುಮಾರು ಒಂದು 3-4 ವರ್ಷ ಅವರ ಕೈ ಕೆಳಗೆ ನಾನು ಸೇವೆ ಮಾಡಿದೆ. ಅನೇಕ ಸಲ ನನಗೆ ಬೈತಿದ್ರು ಅವರು, ಅನೇಕ ಸಲ ನನಗೆ ಹೊಡೆದದ್ದು ಕೂಡ ಉಂಟು ಅವರು. ಆದರೆ ನಾನು ನನ್ನ ತಂದೆ ಎಂಬ ರೀತಿಯಲ್ಲಿ ಅವರನ್ನು ಸ್ವೀಕರಿಸಿ, ಯಾಕಂದರೆ ಅವ್ರು ಒಳ್ಳೆಯದಕ್ಕಾಗಿ ಅವ್ರು ನನಗೆ ತಿದ್ದುತ್ತೆ, ಒಳ್ಳೆಯದಕ್ಕಾಗಿ ಇದು ಮಾಡ್ತಾಯಿದ್ರು. ಆ ದಿವಸಗಳಲ್ಲಿ ಆ ಕರೆಕ್ಷನ್ ನಾನು ಸ್ವೀಕರಿಸಿದ್ದರಿಂದ, ಆ ತಿದ್ದುಪಾಟನ್ನು ಸ್ವೀಕರಿಸಿದ್ದರಿಂದ ಯಾರ ಹತ್ರ ಹೋಗಿ ಹೇಳಲಿಲ್ಲ, ಫಾಸ್ಟ್ ನನಗೆ ಬೈದರು, ಫಾಸ್ಟ್ ನನ್ನನ್ನು ಜೋರು ಮಾಡಿದರು, ಫಾಸ್ಟ್ ಇವತ್ತು ನನಗೆ ಹೊಡಿಲಿಕ್ಕೆ ಬಂದರು ಅಥವಾ ಹೊಡೆದರು, ಯಾರ ಹತ್ರ ಹೋಗಿ ಹೇಳಲಿಲ್ಲ, ಹೇಳ್ಕೊಂಡು ತಿರುಗಾಡಲಿಲ್ಲ. ಆದರೆ ಆ ದಿವಸದಲ್ಲಿ ನಾನು ಆ ಒಂದು ಶಿಕ್ಷೆ ಸ್ವೀಕರಿಸಿದ್ದರಿಂದಾಗಿ ಇವತ್ತು ನಾನು ಲೋಕ ಪ್ರಖ್ಯಾತ ಸೇವಕ. ಎಷ್ಟು ದೇಶಗಳಿಗೆ ಹೋಗಿ ಸೇವೆ ಮಾಡಿ ಬಂದರು ಅವರು. ಎಷ್ಟು ಅವರು ಹೋದ ದೇಶಗಳಿಗೆ ಇನ್ನೂ ನಾನು ಹೋಗಲಿಲ್ಲ. ಅಂಥ ದೇಶಗಳಿಗೆ ಅಮೆರಿಕಾ, UK, ಯುರೋಪ್, ಕೆನಡಾ ಮತ್ತು ಗಲ್ಫ್ ರಾಷ್ಟ್ರಗಳು, ಸಿಂಗಾಪುರ್, ಮಲೇಷಿಯಾ, ಚೈನಾ, ಅನೇಕ ದೇಶಗಳಲ್ಲಿ ಅವನು ಶಕ್ತವಾಗಿ ಆ ಸೇವಕರನ್ನು ಅವ್ರ ಜೀವಂತ ಇರುವಾಗ ಉಪಯೋಗಿಸಿದ್ರು. ಅದು ಯಾವಾಗಲೂ ಅವ್ರು ನನಗೆ ಅವ್ರು ಹೇಳುವಂಥ ಒಂದು ಮಾತಾಗಿತ್ತು. ಆ ದಿವಸದ ಶಿಕ್ಷೆ, ಆ ದಿವಸದ ಕರೆಕ್ಷನ್ ಅಂಗೀಕರಿಸಿ, ನನ್ನ ತಂದೆ ನನಗೆ ಜೋರು ಮಾಡ್ತಾ ಇದ್ದಾರೆ, ನನ್ನ ತಂದೆ ನನಗೆ ತಿದ್ದುಪಾಟು ಮಾಡ್ತಾ ಇದ್ದಾರೆ, ನಾನು ಸ್ವೀಕರಿಸಿದ್ದರಿಂದಾಗಿ ಇವತ್ತು ಲೋಕ ಪ್ರಖ್ಯಾತ ಸೇವಕನು ನಾನು ಆಗಲಿಕ್ಕೆ ಸಾಧ್ಯವಾಯಿತು ಅಂತ ಯಾವಾಗಲೂ ಅವ್ರು ಹೇಳ್ತಿದ್ರು. ಎಷ್ಟೋ ಜನರಿಗೆ ಇವತ್ತು ಕರೆಕ್ಷನ್ ಬೇಡ, ಕರೆಕ್ಷನ್ ಮಾಡಿದ್ದಕ್ಕೆ ಒಳ್ಳೆ ಹಾಳಾಗಿ ಹೋಗ್ತಾರೆ. ಟೀಚರ್ ಅವರು ಹಾಳು, ಮಾಸ್ಟರ್ ಅವರು ಹಾಳು, ಗುರುಗಳು ಹಾಳು, ಫಾಸ್ಟ್ನವರು ಹಾಳು, ಎಲ್ಲರೂ ಹಾಳು. ಯಾಕೆ ಕರೆಕ್ಷನ್ ಯಾಕೆ ನನಗೆ ಕರೆಕ್ಷನ್ ಮಾಡಿದರು, ಯಾಕೆ ನನಗೆ ಬುದ್ಧಿ ಹೇಳಿದರು? ಅದಕ್ಕೆ ಜ್ಞಾನವಂತನನ್ನು ಗದರಿಸು. ವಾಕ್ಯ ಏನು ಹೇಳ್ತಾ ಇದೆ? ಜ್ಞಾನವಂತನನ್ನು ಗದರಿಸು, ಅವನು ಇನ್ನೂ ಹೆಚ್ಚು ಉಪದೇಶ ಹೊಂದಿಕೊಳ್ಳುತ್ತಾನೆ. ಧರ್ಮನಿಂದಕನನ್ನು ಗದರಿಸಬೇಡ. ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಓಕೆ, ಮುಂದಕ್ಕೆ ಬನ್ನಿ. 2 ಸಾಮುವೇಲ 7. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ನೋಡಿ, ದಾವೀದನ ಆಶೀರ್ವಾದ ಇಲ್ಲಿ ನೋಡ್ತೇವೆ, ಇಸ್ರೇಲರಿಗಿರುವಂಥ ಆಶೀರ್ವಾದ ನೋಡ್ತೇವೆ. ಈಗ ಯಾರ ಕುರಿತಾಗಿರುವಂಥ ವಾಗ್ದಾನ? ದಾವೀದನ ಮಗನಾದ ಸೊಲೊಮೋನಿಗೆ ಸಂತತಿಗಿರುವಂಥ ವಾಗ್ದಾನವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಓದಿ. ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ನೋಡಿ, ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸ್ತೇನೆ. ಮೊದಲಾಗಿ ಏನು ಮಾಡ್ತೇನೆ? ನೆಲೆಗೊಳಿಸುತ್ತೇನೆ, ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಸಂತತಿಗಿರುವಂಥ ಒಂದು ಆಶೀರ್ವಾದ. ಅವನ ನಿಲ್ಲಿಸುತ್ತೇನೆ. ನಮ್ಮ ಮಕ್ಕಳು ನಿಂತರೆ, ದೇವರಿಗೋಸ್ಕರ ನಿಂತರೆ, ಲೋಕಕ್ಕಾಗಿ ಅಲ್ಲ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಿಂತರೆ ಅದಕ್ಕಿಂತ ದೊಡ್ಡ ಭಾಗ್ಯ ಆಶೀರ್ವಾದ ಯಾವುದಿಲ್ಲ. ಕಾರಣ ನನಗೆ ಗೊತ್ತುಂಟ, ಕಳೆದ ದಿವಸಗಳಲ್ಲಿ ನಾನು ದುಬೈ ದೇಶದಲ್ಲಿ ಒಬ್ಬ ಸೇವಕರ ಮನೆಯಲ್ಲಿದ್ದೆ. ಆವಾಗ ಸೇವಕರು ಮತ್ತು ಅವರ ಹೆಂಡತಿ ನನ್ನೊಟ್ಟಿಗೆ ನಾವು ಡಿಸ್ಕಸ್, ಇವತ್ತಿನ ಸಭೆಗಳ ಕುರಿತಾಗಿ ಹೀಗೆ ಮಾತಾಡ್ತಿರುವಾಗ ಅವ್ರು ಹೇಳ್ತಾ ಇದ್ರು, ಎಷ್ಟೋ ಪಾಸ್ಟರ್ಗಳ ಮಕ್ಕಳು ದಡ್ಡಕ್ಕೆ, 2nd ಜನರೇಷನ್ ಪಾಸ್ಟರ್ಗಳ ವಿಶ್ವಾಸಿಗಳ ಮಕ್ಕಳುಗಳು ಲೋಕದ ಕಡೆಗೆ ವಾಲ್ತಾ ಇದ್ದಾರೆ. ಕಾರಣ ಇಂಟರ್ನೆಟ್, ವೈಫೈ, ವಾಟ್ಸಪ್ಪು, ಇದರ ಮೂಲಕವಾಗಿ ಫೇಸ್ಬುಕ್ಕು, ಈ ತಪ್ಪಾದ ಇದರಿಂದಾಗಿ ಪಾಪ ಮಾಡಲಿಕ್ಕೆ ಎಷ್ಟೋ ಅವಕಾಶಗಳು ಇವತ್ತಿನ ಮಕ್ಕಳಿಗೆ ಆಗ್ತಾ ಇದೆ. ಆದ ಕಾರಣ ಅಡ್ಡದಾರಿಗೆ ತಿರುಗುತ್ತಾ ಇದ್ದಾರೆ. ನಾವು 2nd ಜನರೇಷನ್ಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದು ಪಾಸ್ಟರ್ ಮಕ್ಕಳಾಗಿರ್ಬೋದು, ಅದು ವಿಶ್ವಾಸಿಗಳ ಮಕ್ಕಳಾಗಿರ್ಬೋದು. ನಾವು ಪ್ರಾರ್ಥಿಸಬೇಕು 2nd ಜನರೇಷನ್ಗೋಸ್ಕರವಾಗಿ. ನಾವಾದರೂ ನಿಂತಿದ್ದೇವೆ, ನಾವು ನಿಂತೆ. ಮೊನ್ನೆ ಒಂದು ಪಾಸ್ಟರ್ ಬಂದಿದ್ದರು, ಜಸ್ಟ್ ವಿಶ್ ಮಾಡಿ ಹೋದು. ಮತ್ತು ಫೋನಲ್ಲಿ ಮಾತಾಡುವಾಗ ಅವರು ಕೂಡ ಅದನ್ನೇ ಹೇಳ್ತಿದ್ರು, ಅದೇ ಮಾತನ್ನು ನನ್ನ ಹತ್ರ ಹೇಳಿದ್ರು. ಪಾಸ್ಟ್ರೇ, ಎಷ್ಟೋ ಪಾಸ್ಟ್ಗಳು ಅಳ್ತಾ ಇದ್ದಾರೆ ಇವತ್ತು ತಮ್ಮ ಮಕ್ಕಳಿಗೋಸ್ಕರವಾಗಿ. ಎಷ್ಟೋ ವಿಶ್ವಾಸಿಗಳು ತಮ್ಮ ಮಕ್ಕಳಿಗೋಸ್ಕರವಾಗಿ ಅಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಕರ್ತನಲ್ಲಿ ಬರುವುದಕ್ಕೋಸ್ಕರ, 2nd ಜನರೇಷನ್ಗೋಸ್ಕರ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಅವರು ಹೇಳ್ತಾ ಇದ್ರು.
ಮೊನ್ನೆ ಇಲ್ಲಿಯೇ ನಮ್ಮ ಮನೆಯಲ್ಲಿ ಯಾರು ಬಂದಂಥ ಯಾವುದು ಪಾಸ್ಟ್ ಅವ್ರು ಹೇಳ್ತಾ ಇದ್ದಾರೆ, ಕ್ರಿಸ್ತ ವಿರೋಧಿಯ ಆಳ್ವಿಕೆಯು ಹತ್ತಿರವಾಗ್ತಾ ಇದೆ, ಎತ್ತಲುವಡಿಕೆಯ ಸಮಯ ಕೂಡ ಹತ್ತಿರವಾಗ್ತಾ ಇದೆ. ಇವರೆಲ್ಲ ನಡೆಯುವಂಥ ಬೆಳವಣಿಗೆಗಳು, ಲೋಕದಲ್ಲಿ ನಡೆಯುವಂಥ ಈ ಬೆಳವಣಿಗೆಗಳ ಕುರಿತಾಗಿ ನಾವು ನೋಡುವಾಗ ಯೇಸುವಿನ ರಹಸ್ಯವರ್ಣ ಹತ್ತಿರ ಇದೆ, ಕ್ರಿಸ್ತ ವಿರೋಧಿ ಆಳ್ವಿಕೆ ಹತ್ತಿರ ಇದೆ. ಒಂದು ವೇಳೆ ನಮ್ಮ ಕಾಲದಲ್ಲಿ ಅದು ನಡೆಯದೆ ಹೋದರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳ ಕಾಲದಲ್ಲಿ ನಡೀಲಿಕ್ಕಿದೆ. ಅದು ನಮ್ಮ ಮಕ್ಕಳನ್ನೇ ನಾವು ಬಲಪಡಿಸಬೇಕು, ವಾಕ್ಯದಲ್ಲಿ ನಿಲ್ಲಿಸಬೇಕು ಎಂಬುದಾಗಿ ಮಕ್ಕಳಿಗೆ ಪ್ರಾರ್ಥಿಸಬೇಕು, ಮಕ್ಕಳನ್ನು ಸ್ಥಿರವಾಗಿ ನಿಲ್ಲಿಸಬೇಕಂತ ಅವರು ಹೇಳ್ತಾಯಿದ್ರು. ಎಷ್ಟೋ ಸತ್ಯ ಇದು. ಸಂತತಿಗಳು ನಿಲ್ಲುವುದಕ್ಕಾಗಿ ಪ್ರಾರ್ಥಿಸಬೇಕು. ಎಲಿ ಎಂಬಂಥ ಯಾಜಕನು ಒಬ್ಬ ಪ್ರಖ್ಯಾತ ಯಾಜಕನಾಗಿದ್ದರೂ ಕೂಡ ಅವನ ಮಕ್ಕಳು ಏನಾಗಿದ್ದರು, ದಾರಿ ತಪ್ಪಿದ್ರು. ನಾವು ಸಾಮುವೇಲನ ಪುಸ್ತಕದಲ್ಲಿ ನೋಡ್ತೇವೆ, ಎಲಿ ಎಂಬಂಥ ಯಾಜಕನ ಮಕ್ಕಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ಕೂಡ ದುಃಖಪಟ್ಟ, ಎಲಿ ಎಂಬ ಯಾಜಕನ ಮಕ್ಕಳ ಕುರಿತಾಗಿ ದುಃಖ ಪಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಸಂತತಿ ನಿಲ್ಲುವುದಕ್ಕೋಸ್ಕರ ನಾವು ಪ್ರಾರ್ಥಿಸಿ, ನಮ್ಮ ಸಂತತಿಗಳು, ನಮ್ಮ ಮಕ್ಕಳು ಕರ್ತನಲ್ಲಿ ನಿಲ್ಲುವುದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಕರ್ತನಲ್ಲಿ ಅವರು ನಿಲ್ಲಿಸಬೇಕು, ನಾವು ನೆಲೆ ನಿಲ್ಲಿಸಬೇಕು. ಅದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದಿಲ್ಲ. ಅಲ್ಲಲ್ಲಿಯ ದೇವರಲ್ಲಿ ನಿನ್ನ ಮಗನಿಗೆ ಇಂಥದ್ದು ಕೊಡ್ತೇನೆ ಅಂಥದ್ದು ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ, ನಾನು ನೆಲೆ ನಿಲ್ಲಿಸ್ತೇನೆ, ಅವರ ರಾಜ್ಯವನ್ನು ಸ್ಥಿರಪಡಿಸುತ್ತೇನೆ ಅದ್ರ ಕೊಡುವಂಥ ವಾಗ್ದಾನವನ್ನು ಇಲ್ಲ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅಲ್ಲಲ್ಲೂಯ. ಓಕೆ, ಮುಂದೆ 2 ಸಾಮುವೇಲ್ 7 ಚಾಪ್ಟರ್. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ಅವನು ನನ್ನ ಹೆಸರಿಗಾಗಿ ಮನೆ ಕಟ್ತಾನೆ, ಒಂದು ಮನೆಯನ್ನು. ಸೊಲೊಮೋನನು ಯಾರ ಮನೆ ಕಟ್ತಾನೆ? ದೇವರಿಗೋಸ್ಕರವಾಗಿ ಒಂದು ಮನೆ ಕಟ್ತಾನೆ. ನಮ್ಮ ಮಕ್ಕಳು ದೇವರ ಆಲಯವನ್ನು ಕಟ್ಟುವವರಾಗಿ ಬದಲಾಗಬೇಕು. ಸುವಾರ್ತಿಕರಾಗಿಯೋ, ಅಪೊಸ್ತಲರಾಗಿಯೋ, ಪ್ರವಾದಿಗಳಾಗಿಯೋ, ಬೋಧಕರಾಗಿಯೋ, ಸ್ತುತ್ಯಾರ್ಥ ನಾಯಕರಾಗಿ ಯಾವುದೋ ರೀತಿಯಲ್ಲಿಯೋ ದೇವರ ಮನೆಯನ್ನು ಕಟ್ಟುವವರಾಗಿರಬೇಕು. ಕಟ್ಟಡ ಅಲ್ಲ, ದೇವರ ಮನೆ ಈಗ ಏನಲ್ಲ, ಕಟ್ಟಡವಲ್ಲ, ಇದು ಸಭೆ. ನಮ್ಮ ಮಕ್ಕಳು ಸಭೆ ಕಟ್ಟುವವರಾಗಿ ಬದಲಾಗಬೇಕು. ಅಲ್ಲಲ್ಲೂಯ. ಮುಂದೆ ಓದಿ ಸಿಸ್ಟರ್. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು. ನಾನು ಅವನಿಗೆ ತಂದೆಯಾಗಿರುವೆನು. ನಾನು ಅವನಿಗೆ ಏನಾಗಿರ್ತೇನೆ? ತಂದೆ ಆಗಿರು. ಮುಂದೆ ಓದಿ. ಅವನು ನನಗೆ ಮಗನಾಗಿರುವನು. ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು. ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ಸೌಲನನ್ನು ದೇವರ ಕೃಪೆ ಬಿಟ್ಟು ಹೋಯಿತು. ಆ ದೇವರು ಮುಂಚಿತವಾಗಿ ಹೇಳ್ತಾ ಇದೆ, ಸೊಲೊಮೋನನಿಗೆ ದೇವರ ಕೃಪೆಯು ಬಿಟ್ಟು ಹೋಗುವುದಿಲ್ಲ. ಸೊಲೊಮೋನನನ್ನು ದೇವರ ಕೃಪೆ ಬಿಟ್ಟು ಹೋಗುವುದಿಲ್ಲ. ಸೌಲನನ್ನು ಬಿಟ್ಟು ಹೋದ ಹಾಗೆ, 15ನೇ ವಾಕ್ಯ ಅಲ್ಲ, ಸೌಲನನ್ನು ಕೃಪೆ ಬಿಟ್ಟು ಹೋದ ಹಾಗೆ ತನ್ನ ಮಗ ಸೊಲೊಮೋನನಿಂದ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪುನಃ ಪ್ರಕಟಣೆ ಪುಸ್ತಕಕ್ಕೆ ನಾವು ಬರುವ ಅಲ್ಲಲ್ಲಿಯ ನಮ್ಮ ಮಕ್ಕಳು ಕೃಪೆಯಲ್ಲಿ ನಿಲ್ಲುವುದಕ್ಕೋಸ್ಕರ ಪ್ರಾರ್ಥಿಸಬೇಕು. ದಾವೀದನ ಬೀಗದ ಕೈಗಳು. ನಮ್ಮ ದೇವರು ಯಾರಾಗಿದ್ದಾನೆ? ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು, ಯಾರು ಮುಚ್ಚದಂತೆ ತೆರೆಯುವನು. 4ನೇದಾಗಿ ಯಾರಾಗಿದ್ದಾನೆ? ಯಾರು ಮುಚ್ಚದಂತೆ ತೆರೆಯುವನು. ದೇವರು ತೆರೆದ್ರೆ ಯಾರಿಗೆ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕು ಎಂಬುದಾಗಿ ಉದ್ದೇಶ ಮಾಡಿದರೆ ನಿಮಗೆ ವಿರುದ್ಧವಾಗಿ ಯಾರು ಬೇಕಾದರೂ ಯುದ್ಧ ಮಾಡಲಿ, ಎಷ್ಟೇ ಕಾರ್ಯಗಳನ್ನು ಮಾಡಲಿ, ಅವರು ಜಯಿಸುವುದೇ ಇಲ್ಲ, ಅವರೇನಾಗುವುದಿಲ್ಲ. ಅವತ್ತು ಯೆರೆಮೀಯನಿಗೆ ಕೊಟ್ಟಂಥ ವಾಗ್ದಾನ ಏನಾಗಿತ್ತು ಗೊತ್ತು? ದೇವರು ಓದಿ, ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 19-20 ವಾಕ್ಯ ಓದಿ. ಯೆರೆಮೀಯ 15:19-20. ಇದರಿಂದ ಯೆಹೋವನು ಹೀಗೆಂದಿದ್ದಾನೆ, ನೀನು ಹಿಂತಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಿಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗಿದಿರುವಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳೆ ಗೋಡೆಯನ್ನಾಗಿ ಮಾಡುವೆನು.
ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಯೆರೆಮೀಯ 1:17-18-19 ಕೂಡ ಓದಿ. 1:17 ವಾಕ್ಯದಿಂದ. ಹೀಗಿರಲು ನೀನು ಎದ್ದು ನಡುಕಟ್ಟಿಕೊಂಡು ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ನೀನು ಅವರಿಗೆ ಕಂಗೆಡಬೇಡ, ಭಯಪಡಬೇಡ. ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಕಂಗೆಡಿಸುವೆನು. ಇಗೋ, ನಾನು ಈ ಹೊತ್ತು ನಿನ್ನನ್ನು ಯೆಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತು ದೇಶದ ಅವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕುತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳೆಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಪ್ರೈಸ್ ಗಾಡ್. ನಮಗೆ ದೇವರೊಂದು ಬಾಗಿಲು ತೆರೆದ ಮೇಲೆ, ಆಶೀರ್ವಾದದ ಬಾಗಿಲು ತೆರೆದ ಮೇಲೆ, ಯಾರೆಷ್ಟು ಬೇಕಾದ ಯುದ್ಧ ಮಾಡಲಿ, ಅವ್ರು ನಮ್ಮ ಸೋಲಿಸ್ಲಿಕ್ಕಾಗಲ್ಲ. ನಮಗಿರುವಂಥ ಆಶೀರ್ವಾದವನ್ನು ತಡೆ ಹಿಡಿಲಿಕ್ಕೆ ಅವರಿಂದ ಸಾಧ್ಯವಾಗುವುದಿಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರು ಒಂದು ಮಾರ್ಗ ತೆರೆದ ಮೇಲೆ, ದೇವರೊಂದು ಬಾಗಿಲು ತೆರೆದ ಮೇಲೆ, ಹಲ್ಲೆಲೂಯಾ, ಯಾವ ದುಷ್ಟ ಶಕ್ತಿಗೂ ಅದನ್ನು ಮುಚ್ಚಲಿಕ್ಕೆ ಖಂಡಿತವಾಗಿ ಅದು ಸಾಧ್ಯವಿಲ್ಲ. ಇಸ್ರೇಲ್ ಜನಾಂಗಕ್ಕಾಗಿ ದೇವರು ಬಾಗಿಲು ತೆರೆದ. ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಅದನ್ನು ತಡೆಯುವುದಕ್ಕೋಸ್ಕರ ಸೈತಾನ ಅನೇಕ ವಿಧ ಪ್ರಯತ್ನ ಮಾಡಿದ. ಫರೋವನು ಹಿಂದಟ್ಟಿ ಬಂದ. ಅವನಿಗೆ ತಡೆದು ನಿಲ್ಲಿಸಲಿಕ್ಕೆ ಅದು ಸಾಧ್ಯವಾಗಲಿಲ್ಲ. ಹಲ್ಲೆಲೂಯಾ. ಹಾಗಾದರೆ ದೇವರು ಯಾರು ಮುಚ್ಚದಂತೆ ತೆರೆಯುವನು. ಒಂದು ವೇಳೆ ಮನುಷ್ಯರು ತೆರೆದದನ್ನು ಮನುಷ್ಯರು ಮುಚ್ಚಲಿಕ್ಕೆ ಸಾಧ್ಯ. ಆ ದೇವರು ತೆರೆದದನ್ನು ಮನುಷ್ಯರಾಗಲಿ ಸೈತಾನನಾಗಲಿ ಅದನ್ನು ಮುಚ್ಚುವುದಕ್ಕೆ ಅದು ಖಂಡಿತವಾಗಿ ಅದು ಸಾಧ್ಯವಾಗುವುದೇ ಇಲ್ಲ. ಹಲ್ಲೆಲೂಯಾ. ದಾವೀದ ಅರಸನಾಗಬಾರದೆಂಬುದಾಗಿ ಸೌಲ ಏನು ಮಾಡಿದ? ನಾಶ ಮಾಡಲಿಕ್ಕೆ, ಕೊಲ್ಲುವುದಕ್ಕೆ ಅವನ ಹಿಂದುಗಡೆ ಹೋರಾಡಿದ. ಸಾಧ್ಯವಾಯ್ತಾ? ಅವಾಗ ಸೌಲನ ಅರಸನಾಗಿದ್ದ, ಅಧಿಕಾರ ಇತ್ತು, ಅವನಿಗೆ ಸೈನ್ಯ ಬಲವಿತ್ತು. ದಾವೀದ ನಾಶ ಮಾಡಲಿಕ್ಕೆ ಆಯ್ತಾ ಅವನಿಂದ? ದಾವೀದ ಅರಸನಾಗದ ಹಾಗೆ ಇರುವುದಕ್ಕೆ ಮಾಡಲಿಕ್ಕೆ ಸಾಧ್ಯವಾಯ್ತು ಅವನಿಗೆ? ಸಾಧ್ಯವಾಗಲಿಲ್ಲ. ಕಾರಣ ಏನು? ದೇವರು ತೆರೆದ ಮೇಲೆ ಯಾರಿಂದಲೂ ಒಂದು ಕಾರ್ಯ ಮುಚ್ಚಲಿಕ್ಕೆ ಆಗಲ್ಲ. ಯೋಸೇಫನ ದರ್ಶನವನ್ನು ತನ್ನ ಸಹೋದರಿಗೆ ತಿಳಿಸಿದಾಗ ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಓದ್ತೇವೆ ನಾವು. 1ನೇ ವಾಕ್ಯದಿಂದಲೇ 14 ವಾಕ್ಯವರೆಗೆ ಅವ್ರು ಹೊಟ್ಟೆ ಕಿಚ್ಚುಪಟ್ಟರು. ಅವ್ರೇನು ಮಾಡಿದ್ರು? ಇವನ ದರ್ಶನಗಳು ನೆರವೇರ್ತವ ನೋಡೋಣ, ಏನಾಗ್ತದೋ ನೋಡೋಣ. ಅವನು ಬಾವಿಗೆ ಹಾಕಿದ್ರು, ಇಷ್ಮಾಯೇಲಿಗೆ ಮಾರಿದ್ರು ಗುಲಾಮನಾಗಿ. ಅನೇಕ ವಿಧವಾಗಿ ಅವ್ರು ತಡೀಲಿಕ್ಕೆ ನೋಡಿದ್ರು. ಇವನು ದರ್ಶನ ನೆರವೇರಲೇಬಾರದು. ಸಾಧ್ಯವಾಯ್ತಾ? ಸಮಯ ಬಂದಾಗ ಜೋಸೆಫನಿಗಿರುವ ದರ್ಶನ ನೆರವೇರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಾವು ಸಾಧ್ಯ. ನಮ್ಮ ದರ್ಶನಕ್ಕೆ ವಿರೋಧವಾಗಿ, ನಮ್ಮ ಸೇವೆಗೆ ವಿರೋಧವಾಗಿ, ಅಥವಾ ನಮಗಿರುವಂಥ ಅನುಗ್ರಹಗಳಿಗೆ ವಿರೋಧವಾಗಿ ಅನೇಕರು ಎದ್ದು ಯುದ್ಧಗಳನ್ನು ಮಾಡಬಹುದು. ಅನೇಕ ವಿಧವಾದ ಕಾರ್ಯಗಳನ್ನು, ಎದುರು ಕಾರ್ಯಗಳನ್ನು ಮಾಡಬಹುದು. ವಾಕ್ಯಕ್ಕೆ ಸ್ತೋತ್ರ. ವಾಕ್ಯದ ಮೂನೆ ನಮ್ಮನ್ನೇ ಅರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಎಲ್ಲಿ ನಾವು ತಿದ್ದಬೇಕು, ಎಲ್ಲಿ ತಿದ್ದಿಕೊಳ್ಳಬೇಕು, ಎಲ್ಲಿ ಸರಿಪಡಿಸಿಕೊಳ್ಳಬೇಕು ಅಪ್ಪ, ಆ ಒಂದು ಸ್ಥಳವನ್ನು ಇವತ್ತು ವಾಕ್ಯದ ತೋರಿಸಿದ್ದು ನಾವು ಸರಿಪಡಿಸಿಕೊಳ್ತೇವೆ. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ತೇವೆ ರಾಜ. ಈ ಲೋಕದಲ್ಲಿ ಒಂದು ಯೋಗ್ಯವಾದ ಜೀವಿತ ಜೀವಿಸಲಿಕ್ಕೆ ನೀನು ನಮಗೆ ಸಹಾಯ ಮಾಡು ಸ್ವಾಮಿ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್.